ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಬಿಗ್ ಬಾಸ್ ಸೀಸನ್ 12 ಮುಗ್ದಾಗಿದೆ. ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ವಿನ್ನರ್ನ ಯಶಸ್ವಿ ರ್ಯಾಲಿ ಎಲ್ಲಾ ಕಡೆ ನಡೀತಾ ಇದೆ. ಸದ್ಯಕ್ಕೆ ಆ ರ್ಯಾಲಿಯ ಮಧ್ಯೆ ನಮಗೆ ಗಿಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂತ ಒಂದು ಚಿಕ್ಕ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಮೊದಲಿಗೆ ಕಂಗ್ರಾಚುಲೇಷನ್, ಹಾಗೆ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗನ್ಸುತ್ತೆ? ಒಂದು ಮ್ಯಾಜಿಕ್ ಅನ್ಸ್ಬಿಡುತ್ತಲ್ಲ ಈ ಒಂದು ಸಕ್ಸಸ್ ನಿಮಗೆ? ಅದೇ ಮೇಡಮ್, ಅದು ಮ್ಯಾಜಿಕ್ಕು ಪವಾಡ ಏನಂತಾರೆ, ಅದು ನನ್ನ ಲೈಫಲ್ಲಿ ಹಿಂಗೆ ನಡೀತದೆ, ಇಷ್ಟು ಪ್ರೀತಿ ಇಷ್ಟು ಅದು ಗೊತ್ತಿಲ್ಲ ಮೇಡಮ್. ಅದು ಮ್ಯಾಜಿಕ್ಕು, ಅದು ಏನೋ ಅದು ಪೂರ್ವಜನ ಪುಣ್ಯನೋ ಇಲ್ಲ ನಮ್ಮ ಅಪ್ಪ ನಮ್ಮವ್ವ ಮಾಡಿದ ಪುಣ್ಯನೋ ಗೊತ್ತಿಲ್ಲ ಮೇಡಮ್ ಅದು ಹೆಂಗೆ ಅಂತ. ಮಳವಳ್ಳಿ ನಟರಾಜ್ ಈಗ ಗಿಲ್ಲಿ, ಅಂದ್ರೆ ಮಳವಳ್ಳಿ ನಟರಾಜ್ ಅನ್ನುವಂಥದ್ದು ಜನ ಮರೆತು ಈಗ ಗಿಲ್ಲಿನ ಅಪ್ಕೊಂಡಿದ್ದಾರೆ ಎಲ್ಲರೂ. ಆ ಹೆಸರು ಸಡನ್ ಆಗಿ ಚೇಂಜ್ ಆಗಿರೋದು ಯಾವಾಗ? ಬೆಂಗಳೂರಿಗೆ ಬಂದ್ಮೇಲೆ ನಟ ಅಂತಾನೆ ಕರೀದು, ಈಗಲೂ ಮನೇಲಿ ನಟ ಅಂತಾನೆ ಕರೀದು, ನನ್ನ ಗಿಲ್ಲಿ ಅಂತ ಕರೀದಿಲ್ಲ ನಮ್ಮ ಮನೆಯವರು, ನಮ್ಮ ಇವರೆಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಸೆಟ್ ಕೆಲಸ ಯಾವಾಗ ಸ್ಟಾರ್ಟ್ ಮಾಡಿದಾಗ ಹೆವಿ ಸಣ್ಣಕ್ಕಿದ್ದೆ ನಾನು. ನಮ್ಮ ದಿನೇಶ್ ಅವನಲ್ಲ ಕೊಳಪೆ, ಅವನಿಗಿಂತ ಸಣ್ಣ ಇದ್ದೆ ನಾನು. ಗಿಲ್ಲಿ ಅದಕ್ಕೆ ಸೆಟ್ ಕೆಲಸ ಮಾಡಬೇಕಾದ್ರೆ ಗಿಲ್ಲಿ ಗಿಲ್ಲಿ ಅಂತ ಅದು ಹೆಸರು ಬಂದಿದ್ದು. ಅದು ಒಬ್ಬರು ಆರ್ಟ್ ಡೈರೆಕ್ಟ್ರು, ಅವರು ಗಿಲ್ಲಿ ಥರ ಹತ್ತು ಮರ ಇದು ಏನಾರು ಹತ್ತಬೇಕಂದ್ರೆ ಹತ್ತಿ ಬಂಟಿಂಗ್ಸ್ ಎಲ್ಲ ಕಟ್ಟೋದು ಅದೆಲ್ಲ ಮಾಡ್ತಿದ್ನಲ್ಲ, ಅಲ್ಲಿಂದ ಗಿಲ್ಲಿ ಅಂತ ಸ್ಟಾರ್ಟ್ ಆಯಿತು. ಗಿಲ್ಲಿ ಒಂದು ಮಾತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ನಿಮ್ಮ ಆಪ್ತರಲ್ಲಿ ಒಬ್ಬರಾಗಿರುವವರು ಹೇಳ್ತಾರೆ, ಒಂದೇ ರೂಮ್ ಇರೋದು, ನಾವು 8 ಜನ ಮ್ಯಾಕ್ಸಿಮಮ್ ಅದರಲ್ಲಿ ಮಲ್ಕೋಬಹುದು. ಅವತ್ತು ಗಿಲ್ಲಿ ಬರ್ತಾರೆ ಮನೆಗೆ, ಮಲ್ಗಕ್ಕೆ ಜಾಗ ಇರಲ್ಲ ಅಂತ ಸೀದಾ ಟೆರೇಸ್ ಮೇಲೆ ಹೋಗ್ತಾರೆ. ಸೊ ಅಲ್ಲಿ ಒಂದು ಬಟ್ಟೆ ಹಾಕಿ ಮಲಗ್ತಾರೆ. ಅದನ್ನೊಂದು ಫೋಟೋ ವಿತ್ ಕ್ಯಾಪ್ಚರ್ ಅದನ್ನ ವೈರಲ್ ಆಗುತ್ತೆ. ಆ ದಿನ ಹೆಂಗಿತ್ತು ಗಿಲ್ಲಿ? ಏನಾದರೂ ನೋವಾಗಿತ್ತಾ? ಯಾರೂ ಮನೆಗೆ ಸೇರ್ಸಲ್ಲ, ಯಾರೂ ಮನೇಲಿ ಜಾಗ ಕೊಡಲ್ಲ ಅಂದಾಗ ಆ ನೋವು ಏನಾದರೂ ಗಿಲ್ಲಿಲಿ ಕಾಡಿ ಟೆರೆಸಲ್ಲಿ ಹೋಗಿ ಮಲಗಿದ್ರಾ ಹೇಗೆ ಅಂತ? ಇಲ್ಲ ಮೇಡಮ್, ಅದು ರೂಮ್ ಇದ್ದಿದ್ದೆ ಟೆರೆಸಲ್ಲಿ. ಒಳಗಡೆ ಎಲ್ಲ ಮಲಗಿದ್ರಲ್ಲ, ಈಗ ತಿರ್ಗಾ ನನಗೂ ಇಕ್ಕಟ್ಟಾಯ್ತದೆ, ಹೋಗಿ ಅವ್ರಿಗೂ ಇಕ್ಕಟ್ಟಾಯ್ತದೆ. ಹೊರಗಡೆನೆ ಮಲ್ಕೋ ಗಾಳಿ ಐತೆ ಅಂದ್ಬಿಟ್ಟು ಮಲ್ಕೊಂಡದ್ದು. ಈಗ ಯಾರೂ ಸೇರ್ಸಲ್ಲ, ಯಾರು ಇದು ಮಾಡಲ್ಲ, ಅದು ತಪ್ಪಾಗ್ಬಿಡ್ತದೆ. ಈಗ ಜಾಗ ಇದ್ದಿದ್ರೆ ಮಲ್ಕತ್ತೆ, ಅವ್ರು ಯಾಕೆ ಹೋಗುವಂತಿದ್ರು? ಜಾಗ ಇಲ್ಲದೇ ಇದ್ದದಕ್ಕೆ ತಾನೇ ಬಂದು ಮಲ್ಕಂತ ಅಂದ್ರೆ ಆ ದಿನಗಳೇ ಹಂಗಿದ್ವಲ್ಲ ಮೇಡಮ್. ಈಗ ಎಷ್ಟೊತ್ತಿಗೂ ಹೇಳ್ಬೇಕು, ಎಷ್ಟೊತ್ತಿಗೂ ಹೋಗ್ಬೇಕು, ಎಷ್ಟೊತ್ತಿಗೆ ಕೆಲಸ ಬರಬೇಕು, ತಿನ್ನಬೇಕು, ಮಲಗಬೇಕು, ಹಿಂಗೆ ಇತ್ತಲ್ಲ ಅದು. ಹಂಗೆ 10th ಪಾಸ್ ಆಗ್ತೀರಾ, ITA ಮುಗಿಸ್ತೀರಾ, ಅದಾದಮೇಲೆ ಬೆಂಗಳೂರು ಜೀವನ ಸ್ಟಾರ್ಟಿಂಗ್. ಬೆಂಗಳೂರು ಜೀವನ ಹೆಂಗಿತ್ತು ಗಿಲ್ಲಿಗೆ? ಯಾವ ಥರ ಕಷ್ಟ ಆಗಿತ್ತು, ಯಾವ ಥರ ಕಾಡಿತ್ತು ಅಂತ? ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈಗ ಜೀರೋಯಿಂದ ಏನಾರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈಗ ಏನೂ ಇಲ್ದೇ ಬರೀ ಕೈಲಿ ಬಂದ್ಬಿಟ್ಟಾಗ ಬೆಂಗಳೂರು ಬರೀ ಬಟ್ಟೆ ಗಿಟ್ಟೆ ತಗೊಂಡು. ಹೆಂಗ್ ಬಂದಿದ್ರಿ ಗಿಲ್ಲಿ ಆ ದಿನ? ನಿಮ್ಗೆ ನೆನಪಿದ್ಯಾ? ನಾನು ಹೊಲ್ದ ಹತ್ರ ನೀರು ಹಾಯಿಸ್ತಾ ಇದ್ದೆ. ಟಮಟೆ ಹಣ್ಣೇನೋ ಬೆಳೆದಿದ್ದು, ಟಮಟೆ ಹಣ್ಣು ಬೆಳೆದಿದ್ದು. ನಾವು ಟಮಟೆ ಹಣ್ಣಿಗೆ ನೀರು ಹಾಯಿಸ್ತಾ ಇದ್ದೆ. ಒಂದು 7 ಗಂಟೆ 6 ಗಂಟೆ 7 ಗಂಟೆ ಸೈಕಲ್ ತಕ ಹೋಯ್ತಾ ಇದ್ದೆ. ನೀರು ಹಾಯಿಸ್ಬಿಟ್ಟು ಹೋಯ್ತಾ ಇದ್ದೆ ಮನೆ ಕಡೆಗೆ. ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಒಬ್ರಿದ್ರು, ಅವರು ಬೆಂಗ್ಳೂರಿಗೆ ಹೋಯ್ತಾ ಕಾರು ನಿಲ್ಸ್ಕೊಂಡಿದ್ರು. ಎಲ್ಲೋಯ್ತಾ ಇದೆ ಅಣ್ಣ ಅಂದೆ. ಬೆಂಗ್ಳೂರಿಗೆ ಹೋಯ್ತವನು, ಯಾಕೆ ಬತ್ತೀಯ ಅಂತ ಸುಮ್ಮನೆ ಕರೆದ್ರು ತಮಾಸೆಗೆ. ಬೆಂಗ್ಳೂರಿಗೆ ಹೋಯ್ತಾನೆ ಬತ್ತೀಯಾ ಅಂತ ಅಂದಿದ್ದ ಅಷ್ಟೇ. ನಾನು ಹೋಗ್ಬಿಟ್ಟು ಏನು ಮಾಡಿದೆ, ಅಣ್ಣ ಒಂದು 10 ನಿಮಿಷ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ತುಂಬ್ಕೊಂಡು ಇಲ್ಲಿ ನನ್ನ ಮನೇಲೆಲ್ಲ ಎಲ್ಲಿ ಯಾಕೆ ಹೋಯ್ತಿದ್ದೆ, ಎಲ್ಲಿ ಹಿಂಗೆ ಬೆಂಗ್ಳೂರಿಗೆ ಹೋಯ್ತವನಿ ಅಂತ ಹೇಳಿದೆ. ಇರು ಹೋಗು ಹೋಯ್ತು, ಯಾಕೆ ಸಡನ್ನಾಗಿ ಹೋಯ್ತು? ಇಲ್ಲ ಅಣ್ಣ ಹೋಯ್ತವ್ರು, ಅವ್ರ ಜೊತೆ ಹೋಗ್ಬಿಡ್ತೀನಿ ನಾನು. ಯಾಕೆ ಮನ್ಸಿಗೆ ಅನ್ಸಿದ್ದು ಯಾಕೆ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ತಲೆ? ಅದೇ ನಾನು ಮುಂಚೆ ಇತ್ತು ಮೇಡಮ್, ನಾನು ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು, ಶೂಟಿಂಗು ಅದು ಹೋಗ್ಬೇಕು, ಅಲ್ಲಿಗೆ ಸೇರ್ಕೋಬೇಕು, ಆ ಶೂಟಿಂಗ್ ಎಲ್ಲ ನೋಡಬೇಕು. ನಾನು ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಇರಬೇಕು. ಇಲ್ಲಿಗೆ ಬಂದಮೇಲೆ ನಾನು ಡೈರೆಕ್ಟರ್ ಆಗಬೇಕು, ಇದಾಗಬೇಕು ಅಂತ ಗೊತ್ತಾಗಿ ನನಗೆ ಶೂಟಿಂಗ್ ಕೆಲಸ ಅಂತ ಗೊತ್ತಿತ್ತು. ಶೂಟಿಂಗಲ್ಲಿ ಡಿಪಾರ್ಟ್ಮೆಂಟ್ಗಳವೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ ಆಗಬೇಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು, ಆ ಡೈರೆಕ್ಟರ್ ಆಗಬೇಕಂದ್ರೆ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು, ಇನ್ನೊಂದು ಕಾಸ್ಟ್ಯೂಮು ಇದು ಅದು ಆ ಥರ ಎಲ್ಲ ಗೊತ್ತಿಲ್ಲ. ಒಟ್ಟು ಶೂಟಿಂಗ್ ಕೆಲಸ ಮಾಡಬೇಕು ಅಂತಲೇ ಇದ್ದಿದ್ದು. ಅದು ಇತ್ತು. ನಾನು ಕಾಲೇಜ್ಗೆ ಹೋದ್ಮೇಲೆ ಅದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಿನಿಮಾಗಳು ಜಾಸ್ತಿ ನೋಡುವೆ. ಶುಕ್ರವಾರ ನಾನು ಕಾಲೇಜಿಗೆ ಹೋಯ್ತಿರಲ್ಲ, ನೀವು ನೋಡಿದ್ರೆ ಬರೀ ಸಿನಿಮಾಗಳು ನೋಡಿ, ಯಾವ ಸಿನಿಮಾ ಯಾವ ಭಾಷೆ ಸಿನಿಮಾ ಹಾಕಿದ್ರು ಹೋಗಿ ಸಿನಿಮಾಗಳು ನೋಡೋದು. ಅದು ಒಂದು ಟೈಮಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ ನನಗೆ ಎಷ್ಟು ಈ ಕಟ್ಔಟ್ ಎಲ್ಲ ನಿಲ್ಲಿಸ್ಬಿಟ್ಟು ಆಲೇ ಹೆಂಗೆ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ನಮ್ಮ ಕಡೆ ಎಲ್ಲ ಸಿನಿಮಾಗಳು ರಿಲೀಸ್ ಆದಾಗ ಅದನ್ನೆಲ್ಲ ನೋಡೋಕ್ಕೆ ಒಂದು ಹಬ್ಬ ಜಾತ್ರೆ ಥರ ಕಾಣಿಸೋದು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದದು. ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಬೆಂಗಳೂರಿಗೆ ಇದೆಲ್ಲ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಯಾವ ದಿನ? ಅದೇ 2016ನೇ ಇಸ್ವಿ 9ನೇ ತಿಂಗಳು 17ನೇ ತಾರೀಕು, 17-18ನೇ ತಾರೀಕು ಗೊತ್ತಾ? ಒಟ್ಟು 17ನೇ ತಾರೀಕು ನನಗೆ ನೆನಪಿರೋದು. 17ನೇ ತಾರೀಕು. ಓಕೆ, 17ನೇ ತಾರೀಕು ಎಲ್ಲಿ ಬಂದು ಇಳಿತೀರಾ? ಬಂದು ಇಳಿದ ತಕ್ಷಣ ನಿಮಗೊಂದು ಪ್ರಪಂಚ ಕಾಣುತ್ತೆ. ಬಂದಾದ್ಮೇಲೆ ಅಲ್ಲಿಂದ ಸ್ಟಾರ್ಟು. ಅವ್ರ ಮನೇಲಿ ಒಂದು ಸ್ವಲ್ಪ ದಿನ ಇದ್ದೆ. ಅದಾದ್ಮೇಲೆ ಇನ್ನೊಂದು ರೂಮಿಗೆ ಬಂದೆ. ಅಲ್ಲೇನೋ ಆಯಿತು. ಅಲ್ಲಿಂದ ಖಾಲಿ ಮಾಡ್ಕೊಬಂದು ಹೊರಗಡೆ ಬಂದು. ಆವಾಗ ರೂಮ್ ಇರಲಿಲ್ಲ. ರೂಮ್ ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಮನೆ ಇವ್ರ ಮನೆ, ಅಲ್ಲಿ ಇಲ್ಲಿ ಗೊತ್ತಿರೋರ ಮನೆ, ನೋಡಿರೋರ ಮನೆ, ಪರಿಚಯ ಆದವ್ರ ಮನೆ,
ಹಿಂಗೆ ಮಲಗಿ ಒಂದು ವಾರ ಅಲ್ಲಿ ಕಳೆದೋಯ್ತು. ಆಮೇಲೆ ಒಂದು ವಾರ ಆದಮೇಲೆ ನನ್ನ ಫ್ರೆಂಡು ಜೊತೆಲಿದ್ದವನು ಒಂದು 10,000 ಹೊಂಚ್ಕೊಬಂದ. ಅವ್ರ ಮಾವಂತ 5,000 ಇನ್ನೊಂದು 5,000 ಎಲ್ಲ ಕೆಲಸ ಮಾಡುತ್ತವು ಮುಂಚೆ ಮಾಡ್ತಿದ್ದು ಬ್ಯಾಲೆನ್ಸ್ ಇತ್ತು, ಅದನ್ನು ಇಸ್ಕೊಬಂದು ಅದನ್ನ ಇಟ್ಕೊಂಡು ಒಂದು ರೂಮ್ ಮಾಡ್ತೀವಿ. 10,000 ಅಡ್ವಾನ್ಸ್ ಕೊಟ್ಬಿಟ್ಟು 20,000 ಅಡ್ವಾನ್ಸ್ ಇರ್ತದೆ, 10,000 ಕೊಟ್ಬಿಟ್ಟು ಇನ್ನು 10,000 ಲೇಟಾಗಿ ಕೊಡ್ತೀವಿ ಅಂತ ಪರಿಚಯದವ್ರ ಕೈಲಿ ಹೇಳಿಸ್ಬಿಟ್ಟು ಅಲ್ಲಿ ರೂಮ್ ಮಾಡ್ತೀವಿ. ನಾನು ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಿ ಒಂದು ಬಕೆಟು ಸ್ನಾನ ಮಾಡೋಕ್ಕೆ ಜಗ್ಗು ಅದು ಇದು ಅಲ್ಲಿಂದ ತಗೊಬರ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತದೆ. ಬೆಂಗಳೂರಿಗೆ ಬಂದ ತಕ್ಷಣ ಏನ್ ಜಾಬ್ ಮಾಡ್ತೀರಿ? ಏನ್ ಇಲ್ಲಿ ಬದುಕಬೇಕಂದ್ರೆ ಜಾಬ್ ಬೇಕು? ಸ್ಟಾರ್ಟಿಂಗ್ ಬಂದಾಗ ಇಲ್ಲ ಮೇಡಮ್, ಸ್ಟಾರ್ಟಿಂಗು ಅಂದರೆ ನಮ್ಮೂರಲ್ಲಿ ಒಬ್ರು ಇದ್ರು ಅಂತ ಹೇಳಿದ್ನಲ್ಲ, ಈಗ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅವರು ಕೆಲಸ ಮಾಡ್ತಾಯಿದ್ರು, ಮಂಜಣ್ಣ ಅಂದ್ಬಿಟ್ಟು ಒಬ್ರು ಇದ್ದರು. ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಕೆಲಸ ಕೊಡಿಸ್ತಾರೆ, ಅವರು ಕೆಲಸ ಮಾಡ್ತಿದ್ರಲ್ಲ, ಅದ್ರ ಮೇಲೆ ಬಂದ್ಬಿಟ್ಟೆ. ಅವರು ಹೇಳಿದ್ರು ಕೆಲಸ ಶೂಟಿಂಗ್ ಕೆಲಸ ಈಜಿಯಾಗಿ ಸಿಕ್ಬಿಡೋದು, ವೆಯ್ಟ್ ಮಾಡಬೇಕು ಅಂತ. ಆಮೇಲೆ ಒಂದಷ್ಟು ಎಲ್ಲರ ಶೂಟಿಂಗ್ ನಡೀಕೋದ್ರೆ ನೀವು ನಂಬ್ತಿರೋ ಬಿಡ್ತಾರೆ, ಟಗರು ಸಿನಿಮಾ ಶೂಟಿಂಗ್ ನಡೀತಾಯಿತ್ತು ನಮ್ಮ ಚಾಮರಾಜನಗರ, ಇದು ಚಾಮರಾಜಪೇಟೆ ಈ ಕಡೆ. ಆ ಶೂಟಿಂಗ್ ಹೋಗಿ ನೋಡಿದ್ದೀನಿ. ಅಂದರೆ ಶಿವನೇ ಇರಲಿಲ್ಲ ಆ ಟೈಮಲ್ಲಿ, ಡಾಲಿ ಹಣ್ಣಂದೇನೋ ನಡೀತಾಯಿತ್ತು ಅನಿಸುತ್ತೆ ಸೀನು. ಹಂಗೆ ಯಾವ್ದಾರು ಶೂಟಿಂಗ್, ಸೀರಿಯಲ್ ಶೂಟಿಂಗ್ ನಡೀತಾ ಇದ್ರೆ ಅಲ್ಲಿ ಸೀರಿಯಲ್ ಶೂಟಿಂಗ್ ನಡೀತು ನಮ್ಮ ಏರಿಯಾದಲ್ಲಿ. ಸೀರಿಯಲ್ ಶೂಟಿಂಗ್ ಅಲ್ಲಿ ಹೋಗ್ಬಿಡೋದು. ಯಾವ್ದಾರು ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ಕೋತೀನಿ, ಪೆಟ್ರೋಲ್ ಬಂಕಲ್ಲಿ ಕೆಲಸಕ್ಕೆ ಹೋದೆ, ಒಂದಿನೂ ಮಾಡಿಲ್ಲ. ಯಾರು ನಮ್ಮೂರವರು ಬಂದ್ಬಿಟ್ಟಿದೆ ವಾಪಸ್ಸು. ಏರ್ ಆಗ್ತಾರಲ್ಲ ಪೆಟ್ರೋಲ್ ಬಂಕಲ್ಲಿ, ಆ ಕೆಲ್ಸಕ್ಕೆ ಹೋಗಿ ತಿರ್ಗಾ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲೂ ಹೋಗಲ್ಲ. ಅಂದ್ರೆ ಒಂದೊಂದು ದಿನ ಮಾಮೂಲು ಬಂದ್ಬಿಡುವೆ. ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟಕ್ಕೆ ಸಿಗಾಕಂದ್ರೆ ಆ ಟೈಮಲ್ಲಿ. ಅಂದರೆ ಹಿಂಗೆ ಮಾಡೋದು, ಈಗ ಏನಾರ ಕೆಲ್ಸಕ್ಕೆ ಹೋಗ್ಬಿಟ್ರೆ ಒಂದು ತಿಂಗಳಿಗೆ ಒಂದ್ಸಲಿ ಸಂಬಳ ಬರ್ತದೆ. ಆ ಗ್ಯಾಪಲ್ಲಿ ಯಾವ್ದಾರು ಶೂಟಿಂಗ್ ಕೆಲಸ ಯಾರು ಹೇಳ್ಬಿಟ್ರೆ, ಮಧ್ಯೆ ಏನಾರ ಬಂದ್ಬಿಟ್ರೆ ಶೂಟಿಂಗ್ ಕೆಲಸ ಇದನ್ನ ಬಿಟ್ಬಿಟ್ಟು ಶೂಟಿಂಗ್ ಕೆಲಸಕ್ಕೆ ಹೋಗ್ಬೇಕು, ಇಲ್ಲಿ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ, ಹಂಗೆ ಆಗ್ಬಿಡ್ತದೆ. ಏನು ಮಾಡಬೇಕು ಅಂದಾಗ ತಿರ್ಗಾ ಒಂದಷ್ಟು ದಿನ ನಿಮಗೆ ಗೊತ್ತಿಲ್ಲ ಏನು ಮಾಡ್ಬಿಟ್ಟವನಿ, ಮೂಟೆವರೆಗೆ ಹೋಗ್ಬಿಟ್ಟವನಿ. ಒಂದು ಮೂಟೆಗೆ 5 ರೂಪಾಯಿನೋ ಕೊಡ್ತೀನಿ, 5 ರೂಪಾಯಿ ಕೊಡ್ತಾರೆ ಅಂತ 2014ರಲ್ಲಿ. 2014 ಒಂದು ಮೂಟೆ 5 ರೂಪಾಯಿ ಕೊಡ್ತಾರೆ ಒಂದು ಮೂಟೆಗೆ. ತಂದು ಹಾಕ್ಬೇಕು, ಲೋಡ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಏನು ಮೂಟೆ ಅಲ್ವಾ, 5 ರೂಪಾಯಿ ಇಲ್ಲಿರ್ತದೆ, ಮೂಟೆಗಳು ಇಲ್ಲಿ ಇರ್ತವೆ, ಅಲ್ಲಿ ಲಾರಿ ಇರ್ತದೆ, ಹಿಂಗೆ ಹಾಕ್ಬಿಟ್ಟು ಒಂದು 10 ಮೂಟೆಗೆ 50 ರೂಪಾಯಿ ಸಿಕ್ಬಿಡ್ತದಲ್ವ ಅಲ್ಲಿ ಅಂತ. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಮಾರ್ಕೆಟಲ್ಲಿ ಇದು ಬಳಪೇಟೆ, ಇದು ಅದೆಲ್ಲ ಐತಲ್ಲ ಅಲ್ಲಿ, ಬಳಪೇಟೆ ಅದೆಲ್ಲ ಐತಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಹಿಂಗೆ ಸಂದಿಲಿ ಹಿಂಗೋಗಿ ಹೆಚ್ಚು ಕಮ್ಮಿ ಒಂದು 500 ಮೀಟ್ರು ಅಲ್ಲಿಂದ ಎತ್ಕೊ ಬರ್ಬೇಕು. ಓಕೆ, ಲಾರಿ ಒಳಗಡೆ ಹೋಗಲ್ಲ ಅಲ್ವಾ, ಅಲ್ಲಿ ನಿಂತಿರ್ತದೆ. ನಾನು ಹೇಳಿದ್ನಲ್ಲ ಸಖತ್ ವೀಕ್ ಆಗಿದ್ದೆ, ಸಣ್ಣಗಿದ್ದೆ ಅಂತ. ಫಸ್ಟು ಒಂದು ಮೂಟೆ ಹಾಕಿದ್ರು, ಹಂಗೆ ತಪ್ಪರ್ಸಾಡ್ದೆ ಫಸ್ಟು. ಏನಪ್ಪ ಹಿಂಗಾಗ್ಬಿಡ್ತು, ಸರಿ ಆಯಿತು ಒಂದು ಮೂಟೆ ಅಲ್ವಾ, 50 kg ಅನ್ಸುತ್ತಾ, 50 kg ಮೂಟೆ, 50 kg ಮೂಟೆ. ಸರಿಯಾ, ಹಿಂಗೆ ತಪ್ಪರ್ಸಾಡ್ತಾ ಇದೆ. ಸರಿ ಎತ್ತಾಕ್ಬಿಡು, ಹೆಂಗೋ ಇದು ಮಾಡ್ಬಿಡುವ ಅಂತ. ತಿರ್ಗಿ ಇನ್ನೊಂದು ಹಾಕ್ಬಿಟ್ರು ಅದ್ರ ಮೇಲೆ. ಎಲ್ಲೋಯ್ತಿದ್ದೀರಿ ನಿಂತ್ಕೊಂಡ್ಬಿಟ್ಟು. ನನಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಅಯ್ಯಯ್ಯೋ, ಏನು ಹಿಂಗೆ 5 ರೂಪಾಯಿ ಅಂತ ಇದ್ದೇ ಇದೆ, ಒಂದು ಮೂಟೆಗೆ 5 ರೂಪಾಯಿ ಅಂದರೆ ಎಷ್ಟು ಇದು ಎತ್ಕೊ ಹೋಗೋಷ್ಟೊತ್ತಿಗೆ ಆಗೋಯ್ತದಲ್ಲಪ್ಪ ಡೇ ಅಂತ. ಹಂಗೆ ಮಾಡಿ ಹಿಂಗೆ ಮಾಡಿ ಅಣ್ಣ ಇಲ್ಲ ಒಂದೇ ಮೂಟೆ ಸಾಕು, ಒಂದೊಂದೇ ತಗೋಯ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಒಂದೇ ಎತ್ಕೊ 50 kg ಎತ್ತಕ್ಕಿರಲ್ಲ ಬಿಡಿ, ಅಷ್ಟೊಂದು ವೀಕ್ ಇದ್ದೆ ಅವಾಗ. ಹೆಂಗೋ ತಪ್ಪರ್ಸಾಡ್ಕ ಅಲ್ಲಿವರೆಗೂ ಎತ್ಕೊಬಂದಾದ್ಮೇಲೆ ಏಣಿ ಇರ್ತದೆ ಮೇಲೆ ಹಾಕೋಕ್ಕೆ, ಏಣಿ ಥರ ಹಿಂಗೆ ಹಾಕಿರ್ತಾರಲ್ಲ, ಅದಕ್ಕೆ ಮೆಟ್ಲು ಹತ್ಕೋಬೇಕು. 1 ಹತ್ತದೆ 2 ಹತ್ತ 3 ಹತ್ತಿಗೆ ಮೂಟೆನ ಎತ್ತಾಕ್ಬಿಟ್ಟು ಹತ್ತಕ್ಕೆ ಹೋದಾಗ ಸ್ಲಿಪ್ ಆಗ್ಬಿಡ್ತು ಅಲ್ಲಿ. ಆಮೇಲೆ ಅವರೇ ಹೇಳಿದ್ರು ಪಾಪ ಅಣ್ಣ, ನಿನ್ನ ಕೈಲಿ ಆಗೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಕಳಿಸೋದು. ತಿರ್ಗಾ ಅಲ್ಲಿಂದ ಬಂದು ತಿರ್ಗಾ ಇದ್ಕೋದೆ, ಬಾರ್ ಬೈಂಡಿಂಗ್ ಕಬ್ಬಣ ನುಲಿತಾರಲ್ಲ, ಅದೊಂದು 3 ದಿನ ಮಾಡ್ತಾ ಅಲ್ಲೊಂದು 250 ರೂಪಾಯಿ ಕೊಡ್ತೀವಿ, ಅದೊಂದು 750 ಆಯಿತು. ಅದು ಇಟ್ಕೊಂಡು ಒಂದಷ್ಟು ದಿನ ಊಟ ತಿಂಡಿಗೆಲ್ಲ ಹಿಂಗೆ ಆಗಿ ಆಮೇಲೆ ಒಂದು ಶೂಟಿಂಗ್ ಒಂದಷ್ಟು ದಿನ ಮಾಡ್ತೀನಿ, ಒಂದು ಫ್ಯಾಕ್ಟ್ರಿಗೆ ಸೇರ್ಕೊತೀನಿ. ಆಮೇಲೆ ಈ ಚೇರು, ಕಬ್ಬಣದ ಚೇರು, ಈ ಕಬ್ಬಣದ ಹಾಸ್ಪಿಟಲ್ ಇರ್ತಾರಲ್ಲ, ಹಿಂಗೆ ತಿರುಗಿಸೋದು, ಮಂಚ ಬೆಡ್ಡು ಕಬ್ಬಣದ್ದು ಆ ಥರ ಎಲ್ಲ ರೆಡಿ ಮಾಡೋದು, ವೆಲ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಅದು ಆ ಫ್ಯಾಕ್ಟ್ರಿಗೆ ಸೇರ್ಕೊತೀನಿ. ನನ್ನ ಫ್ರೆಂಡ್ಸ್ ಸೇರಿಸ್ತಾರೆ ತಗೋಗಿ, 7,000 ಸಂಬಳ ಅದರಲ್ಲಿ. ಅಲ್ಲಿ ಒಂದು 3 ತಿಂಗಳು ಏನೋ ಮಾಡ್ತೀನಿ, 3-4 ತಿಂಗಳು ಅಲ್ಲಿ ಮಾಡ್ತೀನಿ. ಜನವರಿವರೆಗೂ ಮಾಡ್ತೀನಿ ಅನ್ಸುತ್ತೆ ಅಲ್ಲಿ. ಜನವರಿ ಅಲ್ಲ, ಮಾರ್ಚ್ ಏಪ್ರಿಲ್ವರೆಗೂ ಅಲ್ಲಿ ಮಾಡ್ತೀನಿ, ಒಂದು 4 ತಿಂಗಳು ಮಾಡ್ತೀನಿ. ಅದಾದಮೇಲೆ ಅಲ್ಲಿಂದ ಬಂದು ಯಾವುದೋ ಒಂದು ಶಾರ್ಟ್ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸಿಗುತ್ತೆ, ಅದೇ ಸಖತ್ ಖುಷಿ ಅಲ್ಲಿ ನನಗೆ. ಶಾರ್ಟ್ ಫಿಲಮ್ ಯಾವುದು? ಅಸಿಸ್ಟೆಂಟ್ ಡೈರೆಕ್ಟರ್ ಗುಟುಕು ಅಂತ ಒಂದು ಶಾರ್ಟ್ ಫಿಲಮ್ ಇಲ್ಲ ಅನ್ಸುತ್ತೆ, ಯೂಟ್ಯೂಬಲ್ಲಿ ಇದ್ದೋ ಇಲ್ಲೋ ಗೊತ್ತಿಲ್ಲ, ಆ ಟೈಮಲ್ಲಿ ಮಾಡಿದ್ರು. ಗುಟುಕು ಫ್ರೆಂಡು, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿನಿಮಾ ಇದೆಲ್ಲ ಫಸ್ಟು ನಾನು ಶೂಟಿಂಗು ಕೆಲಸ ಅಂತ ಮಾಡಿದ್ದು. ದುಡ್ಡು ಕೊಟ್ರ? ದುಡ್ಡಲ್ಲಿ ಕೆಲಸ ಅಂದರೆ ಶಾರ್ಟ್ ಫಿಲಮಲ್ಲಿ ಮೇಡಮ್, ಅದು ಕನ್ವಿನ್ಸು ಕೊಡೋದೇ ಹೆಚ್ಚು. ಅಂದರೆ ಅವರೇ ಸ್ಟ್ರಗಲ್ ಪಾಪ ಅಲ್ಲಿ ದುಡ್ಡು ಹಂಚ್ಕೊಂಡು ಮಾಡ್ತಾ ಇರ್ತಾರೆ. ಕೆಲಸ ಕೊಟ್ಟಿರೋದು ಹೆಚ್ಚಲ್ಲ, ಫಸ್ಟ್ ಅಲ್ವ ಅದು ಬೇರೆ. ಅಲ್ಲಿ ಮಾಡಿದೆ. ಅಲ್ಲಿ ಒಂದು ಪೋಸ್ಟ್ರು ಬಿಟ್ಟಿದ್ರು, ಅವ್ರು ತೋರಿಸಿದ್ರು ತಂದು. ಅವಾಗ ಫೋನು ಇರಲೇನಂತ, ಕೀಪ್ಯಾಡ್ ಏನೋ ಇತ್ತು, ಕೀಪ್ಯಾಡ್ ಇತ್ತು. ಇಲ್ಲಿ ನೋಡು ಪೋಸ್ಟ್ ರಿಲೀಸ್ ಆಗೈತೆ, ನಿನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ನಿನ್ನ ಹೆಸರು ಬಂದೈತೆ ನೋಡು ಅಂತ. ನಾನು ಹೆಸರು ಕೊಟ್ಟಿದ್ದು ಮಳವಳ್ಳಿ ನಟರಾಜ್ ಅಂತ. ಅವಾಗ
ನಾನು ಅದು ನೋಡ್ಬಿಟ್ಟೇ ಸಖತ್ ಖುಷಿ. ಹಿಂಗೆ ಅಯ್ಯೋ ನನ್ನ ಹೆಸರು ಬಂದ್ಬಿಟ್ಟೈತಲ್ಲ ಪೋಸ್ಟ್ರಲ್ಲಿ ಸಹಾಯಕ ನಿರ್ದೇಶಕ ಅಂತ ಫಸ್ಟ್ ಟೈಮು. ಅದಾದಮೇಲೆ ಇನ್ನೊಂದು ಕಡೆ ಹೋಗ್ತೀನಿ, ಇನ್ನೊಂದು ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟ್ರಾಗಿ ಮಾಡ್ತೀನಿ, ಇನ್ನೊಂದು ಸಿನಿಮಾದಲ್ಲಿ ಆಫೀಸ್ ಬಾಯ್ ಆಗಿ ಮಾಡ್ತೀನಿ. ಈ ಮಾಡೋವೆಲ್ಲ ಏನಾಗ್ಬಿಡ್ತು ಅಂದರೆ ಅರ್ಧಕ್ಕೆ ನಿಂತೋಗ್ಬಿಡೋದು, ರಿಲೀಸ್ ಆಗದೆ ಇರೋದು, ಹಿಂಗೆ ಆಗ್ಬಿಡ್ತು. ಊರಲ್ಲೆಲ್ಲ ಸ್ಟಾರ್ಟು, ಏನು ಮಾಡ್ತಾಯಿದ್ದಿ, ಏನು ಈ ಕಡೆಯಿಂದ ಅಪ್ಪವ ಏನಪ್ಪ ಮಾಡ್ತಾಯಿದ್ದಿ ನೀನು, ಬಂದ್ಬಿಡ್ಲ ಬೆಂಗಳೂರು ಬೇಡ, ಊರಿಗಾರ ಬಂದ್ಬಿಡ್ಲ, ಇಲ್ಲ ಬೆಂಗಳೂರು ಏನಾದ್ರು ಕೆಲಸಕ್ಕಾರ ಹೋಗಲ್ಲ, ಇಲ್ಲಿ ಸ್ಟಾರ್ಟ್ ಆಯ್ತದೆ. ಆಮೇಲೆ ಸರಿ ಓಲಿ ಅಂದ್ಬಿಟ್ಟು ನಾನು ಒಂದು ಆಲ್ಬಮ್ ಸಾಂಗ್ ಮಾಡ್ಕೊ ಅಂದ್ಬಿಟ್ಟು ಹೋಗ್ಬಿಡ್ತೀನಿ ಎಲ್ಲರೂ ಕರ್ಕೊಂಡು ಊರಿಗೆ. ಯಾವುದು ಅದು ರಿಲೀಸ್ ಆಗಿಲ್ಲ ಬಿಡಿ, ಹೆಸರು ಹೇಳಿ. ಅದಾ ಇದು ಮೋರಿ ದಾಟಿದ ವೀರ, ಅದೇನೋ ಬರ್ತದೆ, ಮೋರಿ ದಾಟಿದ ವೀರ ಅಂತ ಏನೋ ಬರ್ತದಲ್ವೇನೋ, ಮೋರಿ ದಾಟಿದ ವೀರ ಅಂತ ಅದು ಒಂದು ಆಲ್ಬಮ್ ಸಾಂಗ್ ಎಲ್ಲ ಮಾಡಿ. ಯಾಕದು ರಿಲೀಸ್ ಆಗಿಲ್ಲ? ಅದೇ ಹೇಳ್ತೀನಿ, ಹೋಗ್ಬಿಟ್ಟು ಶೂಟಿಂಗು ಮಾಡುವ ಅಂತ ಎಲ್ಲ ಇದಾಯಿತು, ಮಾಡ್ದು. ಅಲ್ಲಿ ಕ್ಯಾಮ್ರಾ ಇತ್ತು, ಇಲ್ಲಿ ಕ್ಯಾಮ್ರಾ, ನಾನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವರು ನಾನೆಲ್ಲ ಊರಿಗೆ ಹೋಗಿ ನಮ್ಮೂರಲ್ಲೇ ಮಾಡುವಂತೆ. ನಮ್ಮೂರಲ್ಲಿ ಎಲ್ಲ ಹಿಂಗೆ ಅಂತವ್ರಲ್ಲ, ಅಂದರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾರಲ್ಲ, ಶೂಟಿಂಗ್ ಮಾಡ್ದು ಅಂತ ತೋರಿಸ್ಬಲ್ಲ. ಇವಾಗ ಹೋಗ್ಬಿಟ್ಟು ಅಂದ್ಬಿಟ್ಟು ಡ್ರೋನು ಎಲಿ ಕ್ಯಾಮ್ರಾ ತಗೋಗಿ ಎಲ್ಲ ಆರಿಸಿ, ಅಲ್ಲಿ ಕ್ಯಾಮ್ರಾ ಇಟ್ಟು ಅಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿ, ಇಲ್ಲಿ ಕ್ಯಾಮ್ರಾ ಇಟ್ಟು ಇಲ್ಲೆಲ್ಲ ಡ್ಯಾನ್ಸ್ ಮಾಡಿಸಿ ಎಲ್ಲ ಮಾಡ್ದು. ಅಲ್ಲಿ ಬಂದು ಒಂದು ಎಡಿಟಿಂಗ್ ಅದಕ್ಕೇನೋ ಕರೆಕ್ಟಾಗಿ ಬಂದಿಲ್ಲ ಅಂದ್ಬಿಟ್ಟು, ಅದೇ ಎಲ್ಲ ಹೊಸಬ್ರೇ ಅಲ್ವಾ, ಎಲ್ಲ ಏನೋ ಮಾಡೋಕ್ಕೋದ್ರೆ ಹಂಗೆ ಆಗೋದು, ಅದು ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಆಯ್ತು, ಇನ್ನು ಊರಲ್ಲಿ ಏನೋ ಮಾಡ್ಕೋದಲ್ಲಪ್ಪ ಅಂದ್ರೆ ಅವ್ರಿಗೂ ಆಸೆ ಅಲ್ವಾ, ಏನೋ ಊರಲ್ಲಿ ಮಾಡ್ಕೋಗೋನೆ ಅಂತ ಅವ್ರಿಗೂ ಆಸೆ ಅಲ್ವಾ. ಎಲ್ಲಪ್ಪ ಊರ್ಲೇನೋ ಮಾಡ್ಕೋದೆ, ಇಲ್ಲಪ್ಪ ಬುಟ್ಟೆ ಇಲ್ಲ ಎಲ್ಲ ತೋರಿಸು, ಏನು ಮಾಡಿದ್ಯಾ ಅದನ್ನೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅಲ್ಲಿಂದ ಯೂಟ್ಯೂಬ್ ಸ್ಟಾರ್ಟ್ ಆಯ್ತದೆ. ಆ ಗ್ಯಾಪಲ್ಲೆಲ್ಲ ಈ ಸೆಟ್ ಕೆಲಸ, ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟು ಮತ್ತೆ ಆರ್ಟ್ ಈ ಡಿಪಾರ್ಟ್ಮೆಂಟ್ ಸೆಟ್ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ರೆಮ್ಯುನರೇಷನ್ ತಗೊಂತಾ ಇದ್ರು? ಗಿಲ್ಲಿ ಸ್ಟಾರ್ಟ್ ತಗೊಂಡಿರೋದು ಸೀರಿಯಲ್ಗೆ ಹೋದ್ರೆ 550, 600 ಕೊಡೋರು ದಿನಕ್ಕೆ. ಸಿನಿಮಾಗೆ ಹೋದ್ರೆ 800, 900, 1000. ಯಾವತ್ತಾದ್ರೂ ಸೆಟ್ ಅಲ್ಲಿ ಅಂದ್ರೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ಸೆಟ್ ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಅನುಭವ ಅವಮಾನಗಳನ್ನ ಎದುರಿಸ್ತಾರೆ. ಇವನ್ ದರ್ಶನ್ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಅನುಭವಿಸಿದ್ದಾರೆ. ಅಂಥದ್ದೇನಾದ್ರೂ ಗಿಲ್ಲಿ ಎದುರಿಸಿದ್ದಾರಾ? ಎದುರಿಸಿದಾರೆ ಅಂದ್ರೆ ಮೇಡಮ್, ಈಗ ಆ ಟೈಮಲ್ಲಿ ನನಗೆ ಇನ್ನೂ ನೆನಪದ, ಒಬ್ಬರು ಡೈರೆಕ್ಟ್ರು, ಅವರು ಹಿಂದಿಯವರು, ಒಂದು ಇದು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದು, ಒಂದು ಕಂಟಿನ್ಯೂಸ್ ಶೂಟಿಂಗ್ ಇತ್ತು. ಆ ಟೈಮಲ್ಲಿ ಏನು ಹಿಂದಿಲೆಲ್ಲ ಅಂದ್ಬಿಟ್ಟಿದ್ರು. ಆ ಟೈಮ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಆ ಟೈಮಲ್ಲಿ. ಏನಂದಿದ್ರು? ಅಲ್ಲ ಹಿಂಗೆ ರ್ಯಾಶಾಗಿ ರೇಗಾಡೋದು ಬೈದು, ಅದು ಹಿಂದಿಯಲ್ವ, ನನಗೆ ಸರಿಯಾಗಿ ಅರ್ಥನೂ ಆಗಿಲ್ಲ. ಆವಾಗ ಅಯ್ಯೋ ಏನಪ್ಪ ಇದಂಗೆ ಆಚೆ ಬಂದ್ಬಿಟ್ಟು ಸುಮ್ಮನೆ ಸಪ್ಪಗೆ ನಿಂತಿದ್ದೆ. ಆಮೇಲೆ ನಮ್ಮ ಪಾಪ ಸ್ನೇಹಿತರು ಬಂದು ಸಮಾಧಾನ ಮಾಡಿದ್ರು, ಫ್ರೆಂಡ್ಗಳು. ಏನು ಹಿಂಗಾಯ್ತದಲ್ಲ, ಹಿಂಗೆ ಯಾರು ಈಗ ಹೆಂಗೆ ಅಂದರೆ ಈಗ ಬೈತವ್ರೆ ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಹಿಂಗೆ ನೋಡ್ತಾ ಇರ್ತಾರೆ ಗೊತ್ತಾ, ಅದೆಲ್ಲ ನೆನೆಸ್ಕೊಂಡಾಗ ಅಯ್ಯೋ ಏನಪ್ಪ ಹಿಂಗಾಗಿ. ಅವಮಾನನೇ ಸನ್ಮಾನಕ್ಕೆ ಕಾರಣ ಅಂತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇವೆಂಟ್ ಅಲ್ಲಿ ನೀವು ಕಾಮಿಡಿ ಕಿಲಾಡಿಯನ್ಸ್ ಇರುವ ಕಂಟೆಸ್ಟೆಂಟ್ಗಳು ಎಲ್ಲರೂ ನಿಂತಿರ್ತಾರೆ, ನೀವೊಂದು ಬದಿಯಲ್ಲಿ ನಿಂತಿರ್ತೀರಾ, ನಿಮ್ಮನ್ನ ಸೈಡ್ಗೆ ಸರಿಸ್ತಾರೆ ಒಬ್ರು. ಇದನ್ನ ಹಿಡ್ಕೊಂಡು ಇವಾಗ ಗಿಲ್ಲಿ ಟ್ರೋಫಿ ಗೆದ್ದಿರೋದನ್ನ ಆ್ಯಡ್ ಮಾಡ್ಕೊಂಡು ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅವಮಾನನೇ ಸನ್ಮಾನಕ್ಕೆ ಕಾರಣ ಅಂತ. ಸೊ ಲೈಫಲ್ಲಿ ಅವಮಾನ ಎದುರಿಸ್ಬೇಕಾಗತ್ತೆ ಅಂತ ಅನ್ಸುತ್ತಾ? ಸನ್ಮಾನ ಅದೊಂದು ವಿಚಾರ. ಇನ್ನೊಂದು ಆಗ್ಲೇ ಹೇಳಿದಂಗೆ ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿ ಅವಕಾಶ ಸಿಕ್ತಿ, ನಲ್ಲಿ ಮೂಳೆ ಅನ್ನುವಂತ ಒಂದು 10 ನಿಮಿಷದ ವಿಡಿಯೋ ಮಾಡ್ತೀರಾ, ಅದ್ ಯಾವಾಗ ಶುರು ಆಯ್ತು ಅಂತ? ಅದೇ ನಲ್ಲಿ ಮೂಳೆ ಅದು 6ನೇದೋ 7ನೇದೋ, ನಾನು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಅದೇ ಈ ಎಲ್ಲ ನಾನು ಹೇಳಿದ್ನಲ್ಲ, ಆಲ್ಬಮ್ ಸಾಂಗ್ ಏನೋ ಮಾಡೋಕ್ಕೋದು ಅದೇನೋ ಆಗಿಲ್ಲ. ಈ ಕಡೆ ಏನು ಮಾಡೋದು ಬರೀ ಹಿಂಗೆ ಆಗೋಯ್ತದಲ್ಲ, ಬರೀ ಯಾವ ಡಿಪಾರ್ಟ್ಮೆಂಟ್ ನಾನು ಮಾಡೋಕ್ಕೆ ಬಂದಿರೋದು ಏನೋ, ಇಲ್ಲಿ ಮಾಡ್ತಾವನಿಲ್ಲ. ಇದೆಲ್ಲ ಸ್ಟಾರ್ಟ್ ಆದಾಗ ಒಂದು ಶಾರ್ಟ್ ಫಿಲಮ್ ಮಾಡಬೇಕು, ಒಂದು ಶಾರ್ಟ್ ಫಿಲಮ್ ಮಾಡುವ ಅಂತ ಮೈಂಡಿಗೆ ಬರ್ತದೆ. ಅದು ಬಂದಾಗ ಅಲ್ಲಿ ಸ್ಟಾರ್ಟ್ ಆಯ್ತದೆ ಬರಕ್ಕಂದು. ಅಂದರೆ ಈಗ ಒಂದು ಶಾರ್ಟ್ ಫಿಲಮ್ ಮಾಡೋಕ್ಕೆ 1 ಲಕ್ಷ, ಒಂದು 89,000, 1 ಲಕ್ಷನಾದ್ರು ಬೇಕು. ಅವಾಗೇನು ನನಗೆ ದುಡಿಮೆಗೂ ಅದಕ್ಕೂ ತುಂಬ ಜಾಸ್ತಿ ಇದಾಗ್ಬಿಡ್ತದೆ, ಬೇಡ ಅಂದ್ಬಿಟ್ಟು ಏನು ಇಲ್ದೇ ಏನಾದರೂ ಈ ಎಡಿಟಿಂಗು, ಡಬ್ಬಿಂಗು, ಇನ್ನೊಂದು ಕ್ಯಾಮ್ರಾ, ಕ್ವಾಲಿಟಿ ಕ್ಯಾಮ್ರಾ ಇದೆಲ್ಲ ಇಲ್ದೇ ಏನಾದರೂ ಮಾಡುವಂದಾಗಿ ಫೇಸ್ಬುಕ್ ಲೈವ್ ಥರ ಒಂದೇ ಶಾರ್ಟಲ್ಲಿ ಮಾಡ್ತಾರೆ. ಆ ಥರ ಒಂದು ಥಾಟ್ ಬಂದ್ಬಿಟ್ಟು ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ಕೊಂಡು ತಿರ್ಗಾ ಹೋಗೋದು, ಅಲ್ಲಿ ಫಸ್ಟ್ ಟೈಮು ಆಗಲ್ಲ, ಅದು ತಿರ್ಗಾ ಇನ್ನೊಂದ್ಸಲ ರೆಡಿ ಆಗ್ಬಿಟ್ಟು ಇನ್ನೊಂದು 20 ದಿನ ಆದಮೇಲೆ ಮತ್ತೆ ರಿಹರ್ಸಲೆಲ್ಲ ಮಾಡ್ಕೊಂಡು ಪ್ರಾಪರಾಗಿ ತಿರ್ಗಾ ಹೋಗ್ತೀನಿ, ಚೆನ್ನಾಗಿ ಬಂದ್ಬಿಡ್ತದೆ ಅದು. ಅದನ್ನು ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಗೆ ಹಾಕಿದಾಗ ಒಂದಷ್ಟು ಜನ ನಮ್ಮ ಸ್ನೇಹಿತರು ಅಷ್ಟು ರೀತಿಲ್ಲ ಅಂದರೂ ನಮ್ಗೆ ಗೊತ್ತಿರೋರು ನೋಡಿರೋರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಖತ್ತಾಗಿ ಮಾಡಿದ್ದೆ, ನಿಜ ಅನ್ಕೊಬಿಟ್ಟಿದ್ದೆ, ನಾನು ಊರಿಗೆ ಹೋಗಿ ಮಾಡೋರು ಅನ್ಕೊಬಿಟ್ಟಿದ್ದೆ, ಚೆನ್ನಾಗಿ ಮಾಡಿದೆ ಅಂತೆಲ್ಲ ಅಂತಾರೆ. ಅದು ಒಂಥರ ಈಗ ಅಡಿಕ್ಷನ್ ಥರ. ಅದು ನಿಮ್ಗೆ ಯಾರು ಒಬ್ರು ಹೊಗಳ್ತಾರೆ ಅಂದರೆ, ನಿಮಗೆ ಯಾರಾದರೂ ಒಬ್ರು ನೀವು ಮಾಡಿರೋ ಕೆಲಸನ ಅಪ್ರಿಷಿಯೇಟ್ ಮಾಡಿ ಮಾತಾಡ್ತಾರೆ ಅಂದರೆ, ಇಷ್ಟು ಜನನೇ ಮಾತಾಡ್ತಾವ್ರಲ್ಲಿ, ನೀವು ಇನ್ನೊಂದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು, ಇದಕ್ಕಿಂತ ಚೆನ್ನಾಗಿ ಮಾಡುವಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇನ್ನೊಂದು ನಲ್ಲಿ ಮೂಳೆ. ಅದು ಯೂಟ್ಯೂಬ್ ಹೆಂಗೆ ಅಂದರೆ, ಹಿಂಗೆ ಒಂದು ಗ್ರಾಫ್ ಹಿಂಗೆ ಹೋಯ್ತಾನೆ ಇರ್ತದೆ, ಒಂದಾದ್ಮೇಲೆ ಒಂದು ರೀಚ್ ಹಂಗೆ ಹೋಯ್ತದೆ. ಅಲ್ಲಿಂದ ಮತ್ತೆ TV ಅದನ್ನು ನೋಡ್ಬಿಟ್ಟು
ಟಿ ವಿ ಇದು ಸ್ಟಾರ್ಟ್ ಆಯ್ತದೆ, ಅಲ್ಲೊಂದು 4-5 ಶೋ ಕಂಟಿನ್ಯೂ ಆಗಿ ಗ್ಯಾಪ್ ಇಲ್ದೇನೆ ಅಲ್ಲಿ 4-5 ಶೋ ಮಾಡ್ತೀನಿ. ಅದಾದಮೇಲೆ ಬಿಗ್ ಬಾಸ್. ನೀವು ಎಲ್ಲರನ್ನ ಮೀಟ್ ಹಾಕೊಂಡ್ ಬಂದ್ರೆ ಜಗ್ಗೇಶ್ ಸರ್ ಅನ್ನ ಯಾವಾಗ ಮೀಟ್ ಆಗ್ತೀರಾ ಅಂತ? ಇವತ್ತು 4 ಗಂಟೆಗೆ ಹೋಗ್ಬೇಕಾಗಿತ್ತು ಮೇಡಮ್, ಫೋನ್ ಎಲ್ಲ ಮಾತಾಡಿ. ಯಾಕಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಹೇಳಿರೋ ವ್ಯಕ್ತಿ ಅಂದ್ರೆ ಜಗ್ಗೇಶ್ ಸರ್ ನಿಮ್ಗೆ, ನನಗ್ ಗೊತ್ತಿದ್ದಂಗೆ. ಅಂದ್ರೆ ನಾನು ಅದನ್ನ ಕೇಳಿದ್ದೆ ಕೂಡ ನಿಮ್ಗೆ. ಅವ್ರು ಹೇಳಿದ್ರು ನೆಕ್ಸ್ಟ್ ಸೆಕ್ಯೂರಿಟಿಯನ್ನ ಇಟ್ಕೋಬೇಕಾಗತ್ತೆ ಗಿಲ್ಲಿ ಸುತ್ತಮುತ್ತ, ಆ ಒಂದು ಮಾತು ಹೇಳಿದ್ರು. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ಅಂತ. ಸೊ ಜಗ್ಗೇಶ್ ಸರ್ನ ಫಸ್ಟ್ ಮೀಟ್ ಆಗಿರ್ಬೇಕಿತ್ತಲ್ಲ ನೀವು ಅಂತ. ಅದೇ ಮೇಡಮ್, ಈಗ ಹೆಂಗಾಗ್ಬಿಡ್ತು ಅಂದ್ರೆ ಫಸ್ಟ್ ಫೋನ್ ಮಾಡಿದೆ, ಅಣ್ಣ ಹಾಸ್ಪಿಟ್ಲಲ್ಲಿ ಅವರೇ ಅಂತ ಹೇಳಿದರು ಫಸ್ಟು ನಾನು ಕೇಳಿದಾಗ. ಆಮೇಲೆ ಇವತ್ತು 4 ಗಂಟೆಗೆ ಹೋಗ್ಬೇಕಾಗಿತ್ತು. ನಾನು ಫಸ್ಟೇ ಫೋನ್ ಮಾಡಿದ್ದೆ, ಜಗ್ಗೇಶ್ ಅಣ್ಣವ್ರು ಹೋಗಿ ಮೀಟ್ ಮಾಡಬೇಕು ಹಿಂಗೆ ಅಂತ. ನಮ್ಮ ಊರಣ್ಣ ಅಂತ ಅವ್ರಿಗೆ ಗೊತ್ತಲ್ಲ ನಿಮ್ಗೆ, ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ಅವರು ಸ್ವಲ್ಪ ಎಲ್ತು ಇದಾಗ ಹಾಸ್ಪಿಟ್ಲಲ್ಲಿ ಅವರೇ ಹೇಳ್ತೀನಿ ಅಂತ ಹೇಳಿ ಇವತ್ತು 4 ಗಂಟೆಗೆ ಹೋಗ್ಬೇಕಿತ್ತು. ಇದೆಲ್ಲ ಹಿಂಗೆ ಸ್ಟಾರ್ಟ್ ಆಯ್ತಲ್ಲ, ಈಗ ನಾಳೆ ಹೋಗೋ ಪ್ಲಾನ್. ಅಟ್ಲೀಸ್ಟ್ ಫೋನಲ್ಲಿ ಮಾತಾಡಿದ್ದೀರಾ? ಅದೇ ಡೈರೆಕ್ಟಾಗಿ ಹೋಗಿ ಮೀಟ್. ಈಗ ಫೋನಲ್ಲಿ ಮಾತಾಡ್ಬಿಟ್ಟು ಏನಾಗ್ಬಿಡ್ತದೆ ಗೊತ್ತಾ, ಹಂಗೆ ಬೇಡ, ಡೈರೆಕ್ಟಾಗಿ ಹೋಗಿ ಮನೆ ಹತ್ರ ಹೋಗಿ ಮೀಟ್ ಮಾತಾಡ್ಸ್ಕೊ ಬರ್ಬೇಕು ಮೇಡಮ್ ಫೋನಲ್ಲಿ. 2ನೇ ವ್ಯಕ್ತಿ ಶರಣ್ ಸರ್, ಸೆಲ್ಫಿ ತಗೊಂಡಂತ ವ್ಯಕ್ತಿ ಅವರು. ಒಬ್ಬ ನಟ ಬಂದು ಒಬ್ಬ ಬೆಳೆಯುವಂತಹ ಒಂದು ನಟನ ಜೊತೆ ನಾನು ಈಗಲೇ ಸೆಲ್ಫಿ ತಗೊಂಡ್ಬಿಡ್ತೀನಿ ಆಮೇಲೆ ತಗೊಳಕ್ ಆಗಲ್ಲ ಅಂತ ಹೇಳಿದಂತಹ ಒಬ್ಬ ನಟರಲ್ಲಿ ಶರಣ್ ಸರ್ ಮೊದಲಿಗ. ಅವರನ್ನು ಯಾವಾಗ ಮೀಟ್ ಆಗ್ತೀರಾ? ಮಾಡ್ತೀನಿ ಮೇಡಮ್, ಎಲ್ಲರೂ ಮಾಡಬೇಕು. ಈಗ ಒಬ್ರು ಇಬ್ರು ಅಂತಲ್ಲ ಮೇಡಮ್, ಈಗ ಆ ಥರ ನೋಡೋಕೆ ಹೋದ್ರೆ ಎಲ್ಲರೂ ಎಷ್ಟು ಜನ ಅವರೇ ಮೇಡಮ್. ನಾನು ಎಲ್ಲರೂ ಹೋಗಿ ಮಾತಾಡ್ಬೇಕು, ಎಲ್ಲ ಊರಿಗೆ ಹೋಗ್ಬೇಕು, ಮಾತಾಡಬೇಕು, ಇದೆಲ್ಲ ಆಸೆ ಐತೆ ಮೇಡಮ್. ಎಲ್ಲರೂ ಅದೆಲ್ಲ ಐತೆ ಮೇಡಮ್, ಅದೇ ಇದರಲ್ಲಿ ಹೋಯ್ತಾ. ಬಟ್ ಶರಣ್ ಸರ್ ಜಗ್ಗೇಶ್ ಸರ್ ಹೇಳಿದಾಗ ನಿಮ್ಗೆ ಅನ್ಸಿತ್ತಾ ನಾನು ಅದೇ ಮಟ್ಟಕ್ಕೆ ಬೆಳೀತೀನಿ? ಅವ್ರು ಹೇಳಿದ ಮಾತು ನಿಜವಾಗಿದೆ ಇವತ್ತು. ಅಲ್ಲ, ಅವರು ಆ ಮಾತು ಹಂಗೆ ಅಂದಿದ್ದೇ ತಡ್ಕೊಳಕ್ಕಾಗಿಲ್ಲ ಮೇಡಮ್. ಅಷ್ಟೊಂದು ಖುಷಿ, ಅಷ್ಟೊಂದು ಅದನ್ನು ಎಷ್ಟು ಸರಿ ಹಾಕೊಂಡ್ರೆ ಮತ್ತೆ ನೋಡಿದವು, ಅಷ್ಟು ಖುಷಿ. ಅದೆಲ್ಲ ನಿಜ ಆಗ್ಬಿಟ್ಟಾಗ ಹೆಂಗಿರ್ತದೆ ಅಂದ್ರೆ, ಆ ಮಾತು ಹೇಳೋದಕ್ಕೇನೆ ಅಷ್ಟೊಂದು ಖುಷಿ ಆಗಿರ್ಬೇಕಾದ್ರೆ ಅದು ನಿಜ ಆದಾಗ ಹೆಂಗಿರ್ಬಾರ್ದು, ಹೆಂಗಿರ್ಬೋದು ಹೇಳಿ ನಮಗೆ ಹಂಗೆ. ಯಾಕಂದ್ರೆ ಜಗ್ಗೇಶ್ ಸರ್ ಹೇಳಿದ ಮಾತು ನಿಜ ಆಯ್ತು, ಆಮೇಲೆ ಶರಣ್ ಸರ್ ಹೇಳಿದ ಮಾತು ನಿಜ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ನಾಳೆ ನಿಮ್ಮ ಫೈನಲ್ ಅಂದ್ರೆ ಇವತ್ತು ಶಿವಣ್ಣ ಟೇಬಲ್ ತಟ್ಟಿ ಹೇಳ್ತಾರೆ ಗಿಲ್ಲಿನೇ ಗೆಲ್ಲೋದು ಅಂತ. ಅದೆಷ್ಟು ಖುಷಿ ಆಯ್ತು, ಯಾಕಂದ್ರೆ ಅವ್ರನ್ನ ಮೀಟ್ ಆಗ್ತಾರೆ, ಅವ್ರು ಹೇಳ್ತಾರೆ ಇದೊಂದು ಕೋ ಇನ್ಸಿಡೆಂಟು, ಹೆಂಗೋ ನಾನು ಹೇಳಿದವತ್ತೇ ಫಿನಾಲೆಯಲ್ಲಿ ನೀವು ಗೆದ್ರಿ ಅಂತ. ಏನಂದ್ರು ಶಿವಣ್ಣ ಮೀಟ್ ಆದಾಗೆಲ್ಲ? ಮೇಡಮ್ ಅವ್ರು ನಾನು ನೋಡಿ ಅದು ಕೋ ಇನ್ಸಿಡೆನ್ಸ್. ಅದೇ ಅಣ್ಣನೇ ಹೇಳಿದ್ರು, ಬೆಳಿಗ್ಗೆ ನಾನು ಮಾತಾಡಿದ್ದೀನಿ, ಸಂಜೆ ನೀನು ಅಲ್ಲಿ ಮಾತಾಡಿದ್ದೀಯ. ಅದೇ ಕಣೋ ಪ್ರೀತಿ ಅಂದರೆ, ಅದೇ ಗಿಲಿ ಪ್ರೀತಿ ಅಂದರೆ. ಅದು ಏನು ಇಲ್ದೇ ಗೊತ್ತಿಲ್ದೇ ಈಗ ನಿನಗೆ ಗೊತ್ತಿತ್ತಾ ನಾನು ಹೇಳಿರ್ತೀನಿ ಮಾತಾಡಿರ್ತೀನಿ ಅಂತ, ಇಲ್ಲ ನನಗೆ ಗೊತ್ತಿತ್ತಾ ಮಾತಾಡಿರ್ತೀನಿ ಅಂತ, ಹಂಗೆಲ್ಲ ಅದೇ ಪ್ರೀತಿ. ಅದು ಗೊತ್ತಿಲ್ದೇ ಏನೋ ಒಂದು ಬಾಂಡ್ ಕ್ರಿಯೇಟ್ ಆಯ್ತದಲ್ಲ, ಅದೇ ಪ್ರೀತಿ ಅಂತೆಲ್ಲ ಮಾತಾಡ್ಸಿದ್ರು. ಆಮೇಲೆ ಹೇಳಿದ್ರು ಜಾಸ್ತಿ ಅಂದರೆ ಯೋಚನೆ ಮಾಡಿ ನೆಕ್ಸ್ಟು ನಿರ್ಧಾರ ತಗೋಬೇಕು ನೀನು, ಈ ಟೈಮಲ್ಲಿ ನೀಟಾಗಿ ಅದನ್ನು ಕ್ಯಾರಿ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು. ಇವಾಗ ವಿನ್ ಆದಾಗ ಭೇಟಿಯಾದಾಗ ಮಾತುಕತೆ ಬೇರೆ ಇರುತ್ತೆ, ಬಟ್ ನೀವು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ DKDಯಲ್ಲಿ ಮಾಡಿದಾಗ ಶಿವಣ್ಣ ಯಾವ ಥರ ನಿಮಗೆ ಬೆಂಬಲವಾಗಿ ನಿಂತಿದ್ರು, ಏನು ಹೇಳ್ತಾ ಇದ್ರು ಅಂತ? ಅದೇ DKDಲೆಲ್ಲ ಅದೇ ಮೇಡಮ್, ಸ್ಟೇಜ್ ಮೇಲೆ ಒಂದು ಅವಾರ್ಡ್ ಫಂಕ್ಷನ್, ಕುಟುಂಬ ಅವಾರ್ಡ್ಸಲ್ಲಿ ಸ್ಟೇಜ್ ಮೇಲೆ ಹೇಳ್ತಾರೆ ಅಂದರೆ ಅಷ್ಟು ಕ್ರೌಡ್, ಅಷ್ಟು ಜನದ ಮಧ್ಯದಲ್ಲಿ ಗಿಲ್ಲಿ ಅಂದರೆ ನನಗೆ ಇಷ್ಟ ಅಂತ ಒಂದು ಮಾತು ಹೇಳ್ತಾರೆ. ನನಗೆ ಅದು ನನ್ನ ಲೈಫಲ್ಲಿ ಯಾವ್ದಾರ ಒಂದು ಮೊದಲು ಐ ಪಾಯಿಂಟ್ಗೆ ಏನಾರು ಹೋಗಿದೆ ಅಂದರೆ ಆ ಪಾಯಿಂಟಲ್ಲಿ ಅದು ನಮ್ಮ ಶರಣಣ್ಣ ಜಗ್ಗೇಶ್ ಅಣ್ಣ ಮಾತಾಡಿ ನೋಡ್ರಿ, ಎಲ್ಲ ಹಿಂಗೆ ಮಾತಾಡಿರೋದಕ್ಕೇನೆ ಅದಾಯಿತು ಅಂತ ಅನಿಸುತ್ತೆ ಮೇಡಮ್. ಯಾಕೆಂದರೆ ಕೆಲವೊಂದು ಟೈಮು ಅವ್ರ ಮಾತುಗೆ ಅಷ್ಟು ತೂಕ ಇರ್ತದೆ. ಅಂದರೆ ಅವರು ಅದು ಒಳ್ಳೆ ಮನಸ್ಸು, ಆ ಒಳ್ಳೆ ಇದರಿಂದ ಹೇಳಿದಾಗ ಅದು ನಿಜ ಆದಾಗ ಹೆಂಗಿರ್ತದೆ ನೋಡಿ ಖುಷಿ. ಅಪ್ಪು ಸರ್ ಆಶೀರ್ವಾದ ಕೂಡ ನೀವು ಪಡ್ಕೊಂಡಿದ್ದೀರಾ, ಅವರ ಸಮಾಧಿ ಹತ್ರ ಹೋಗ್ತೀರಾ, ಕಪ್ಪಿಡ್ತೀರಾ, ಪೂಜೆ ಮಾಡ್ತೀರಾ. ಆ ಸಂದರ್ಭ ಹೇಳಿ, ಯಾಕೆ ಅಪ್ಪು ಅಲ್ಲಿ ಹೋಗಬೇಕು ಅಂತ ಯಾಕೆ ಅನಿಸ್ತು, ಹೋದ್ಮೇಲೆ ಯಾವ ಥರ ಫೀಲ್ ಆಯಿತು ನಿಮಗೆ ಅಂತ? ನನಗೆ ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂದರೆ, ಅವರು ಹೊತ್ತು ಹೋಗಿ ಮೀಟ್ ಮಾಡಿ ಕೂತ್ಕೊಂಡು ಮಾತಾಡ್ಕೊಂಡು ಪಕ್ಕದಲ್ಲಿ ಹಂಗೆಲ್ಲ ಬರ್ಬೋದಾಗಿದೆ. ಇವರತ್ನ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ನಾನು, ಸೆಟ್ ಬಾಯ್ ಆಗಿ. ಅವಾಗ ನೋಡಿದೆ. ಅಪ್ಪು ಸರ್ ಮಾತಾಡಿದ್ರೆ ಆ ಟೈಮಲ್ಲಿ? ಒಂದೇ ಒಂದು ರೆಗ್ಬಿದು ಒಂದು ಇತ್ತಲ್ಲ ಫಸ್ಟ್ ಪ್ರೋಮೋ ಮಾಡೋದು, ಅವಾಗ ರೆಗ್ಬಿನ ಹಿಂಗೆ ಒದೆ ಇದು ಮಾಡ್ತಾ ಇರ್ತಾರೆ, ನಾನು ಎತ್ಕೊಂಬಂದು ಇಡ್ತಾ ಇರ್ತೀನಿ. ಅವಾಗ ಬೇಡ ಆ ಕಡೆಯಿಂದ ನೀವು ಥ್ರೋ ಮಾಡಿ ಪರವಾಗಿಲ್ಲ ಅಂತ ನಾನು ಈ ಕಡೆ ನಿಂತಿದ್ದೆ. ಅದೊಂದು ಮಾತು ನೆನಪಾಯ್ತು ನನಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗುತ್ತೆ, ಅದು ಡೆವಿಲ್. ಗೊತ್ತಿತ್ತಾ ನಿಮಗೆ? ಗೊತ್ತಿಲ್ಲ ಮೇಡಮ್. ಈಗ ರಿಲೀಸ್ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಒಳಗಡೆ ಇದ್ನಲ್ಲ, ಅಂದರೆ ಮನೆ ಒಳಗಡೆ ಹೋಗ್ಬಿಟ್ಟಿದ್ನಲ್ಲ. ರಿಲೀಸ್ ಡೇಟ್ ಅಂದರೆ ನೆನಪಿಸ್ಕೊತಾ ಇರುವ ಮಧ್ಯದಲ್ಲಿ ಅಯ್ಯೋ ಯಾವಾಗ ರಿಲೀಸ್. ರಜತೆ ಹೇಳಿರ್ಲಿಲ್ವ? ಯಾಕಂದ್ರೆ ಅವ್ರು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಹೇಳಂಗಿಲ್ಲ, ಅದನ್ನು ಹೇಳಂಗಿಲ್ಲ, ಅದೇ ಪ್ರೋಟೋಕಾಲ್. ಹೊರಗಡೆ ವಿಷಯ ಏನು ಹೇಳಂಗಿಲ್ಲ. ಅಂದರೆ ನೀವು ಏನು ಅದು ಮಾತ್ರ ಅದಂತಲ್ಲ, ನೀವು ಏನು ಹೇಳಂಗಿಲ್ಲ, ಹೊರಗಡೆ ಏನು ನಡೀತದೆ ಅಂತಲೂ ಹೇಳಂಗಿಲ್ಲ. ಕಾಂತಾರ ಸಿನಿಮಾ ರಿಲೀಸ್ ಆಗಿರೋದು ಗೊತ್ತಿಲ್ಲ,
ಸುಮಾರು ಈ 45 ರಿಲೀಸ್ ಆಗಿರೋದು ಗೊತ್ತಿಲ್ಲ. ಅಂದರೆ ಕೆಲವೊಂದು ಅಂದರೆ ನಿಮ್ಗೆ ಯಾವ ಈ ಹೊರಗಡೆ ನಡೀತಾದ ಇನ್ಸಿಡೆಂಟು ಇದಾಯಿತು, ಈಗ ಜೋರಾಗಿ ಮಳೆ ಊದಿರ್ತದೆ, ಆ ಮಳೆ ಊದದೆ ಅಂತಲೂ ಹೇಳಂಗಿಲ್ಲ. ಓಕೆ, ಹಂಗಿರ್ತದೆ ಅದು, ಗೇಮೇ ಹಂಗಿರೋದು ಅದು. ಬಟ್ ನೋವಿತ್ತಾಗಿಲ್ಲಿ ನಿಮಗೆ? ಯಾಕಂದ್ರೆ ನಾವು ನೋಡ್ದಂಗೆ ಪ್ಯಾರ್ ಸಿನಿಮಾ ರಾಶಿಕಾ ಅವ್ರದ್ದು, ರವಿ ಸರ್ ಬಂದಿದ್ರು, ಆಮೇಲೆ ಮಂಜು ಅವ್ರದ್ದು ಇದು ಮಾಡಿದಾಗ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು, ಮಾರ್ಕಿದ್ದು ಕೊಟ್ಟರು. ಪ್ರತಿಯೊಂದು ಸಿನಿಮಾದು ಏನಾದರೂ ರಿಲೀಸ್ ಆಗ್ತಿದೆ ಅಂದಾಗ ಅಲ್ಲಿ ಬಿಟ್ಗಳು ಒಂದೊಂದು ಟೆಲಿಕಾಸ್ಟ್ ಆಗ್ತಾಯಿತ್ತು. ಬಟ್ ಗಿಲ್ಲಿ ಸಿನಿಮಾ ಒಂದು ಡೆವಿಲ್ ಇದ್ದು ಬಂದಿಲ್ಲ ಅಂದಾಗ, ಅಲ್ಲ ನಿಮಗೆ ರಿಲೀಸ್ ಆಗುತ್ತೋ ಇಲ್ಲೋ ಗೊತ್ತಿರಲಿಲ್ಲ, ಬಟ್ ನಂದು ಒಂದು ಬರಬೇಕಿತ್ತು ಅನ್ನೋ ಒಂದು ಆಸೆ ಇತ್ತಾ, ನೋವಿತ್ತಾ ಗಿಲ್ಲಿಲಿ? ಮೇಡಮ್ ಈಗ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ ಅದೇ ಒಂದು ದೊಡ್ಡ ಖುಷಿ ಅಲ್ವ ಮೇಡಮ್, ಬಾಸ್ ಜೊತೆ ಮಾಡೋನಿ ಅಂದಾಗ. ಅದೇ ನಾನು ಆ ಮೂಮೆಂಟಲ್ಲಿ ಅಂದ್ಕೊಂಡಿದ್ದು ಮೋಸ್ಟ್ಲಿ ರಿಲೀಸು ನೆಕ್ಸ್ಟ್ ಆಗ್ಬೋದೇನೋ, ಆಗುತ್ತೇನೋ, ಹಂಗೆ ಇದ್ದಿದ್ದು. ನೋವಿತ್ತ ನಿಮಗೆ? ಅಂದ್ರೆ ನಂದು ಒಂದು ಬಿಟ್ಟು ಬರ್ಬೇಕಿತ್ತು ಅಂತ. ನೋವು ಎಂತಕ್ಕೆ ಮೇಡಮ್, ಸಿನಿಮಾದಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾನೆಲ್ಲ, ಸಿನಿಮಾ ರಿಲೀಸ್ ಆಗಿದ್ರು ಹೊರಗಡೆ ಬಾಸ್ ಸಿನಿಮಾಗೆ ಅಷ್ಟು ಹೌಸ್ಫುಲ್ ಆಯ್ತಾರೆ, ಅಷ್ಟು ಜನ ನೋಡ್ತಾರಲ್ಲ, ನೋವು ಎಂತಕ್ಕೆ ಪಡಬೇಕು? ಅಂದ್ರೆ ಹೊರಗಡೆ ಬಂದ್ಮೇಲೆ ಹೆಂಗ್ ಗೊತ್ತಾಗಿ ಆಯ್ತಾನೆ, ನೋವು ಎಂತಕ್ಕೆ ಪಡ್ಬೇಕು, ಖುಷಿ. ಬಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡೋದು? ಅಯ್ಯೋ, ಅವ್ರು ಮಾತಾಡ್ಸೋದೆಲ್ಲ ನಾನು ಕರೆದ್ಬಿಟ್ಟು ಎಲ್ಲ ಮಾತಾಡ್ಸೋದು, ನನಗೆ ಸಖತ್ ಖುಷಿ ಆಗೋಯ್ತು ಮೇಡಮ್. ಏನ್ ಹೇಳಿದ್ರು ನಿಮ್ ಜೊತೆ ಇದ್ದಾಗ? ಬರೀ ಪ್ರಾಪರ್ಟಿ ಕಾಮಿಡಿ ಚೆನ್ನಾಗಿ ಮಾಡ್ತೀರ ಕಣ್ರಿ, ನಾನು ಸಖತ್ ಇಷ್ಟ, ನಾನು ನೋಡ್ತಾ ಇರ್ತೀನಿ ಅಂತೆಲ್ಲ ಮಾತಾಡ್ಸಿದ್ದು ಸಖತ್ತು ನನಗೆ ಮರೆಯೋಕ್ಕೆ ಆಗಿಲ್ಲ. ಆಮೇಲೆ ಒಂದು ಸೀನಲ್ಲಿ ನಾನು ಅಲ್ಲಿರ್ತೀನಿ, ಡೈರೆಕ್ಟ್ರು ಮತ್ತು ದರ್ಶನ್ ಅಣ್ಣ ಇಲ್ಲಿರ್ತಾರೆ. ಇದ್ದಾಗ ಹೇಳ್ತಾನೆ, ಅವ್ರಿಗೆ ಗೊತ್ತಾ ನಿಮಗೆ, ನೋಡಿದ್ದೀರ ಅವ್ರನ್ನ ಅಂತ ಅವ್ರಿಗೆ ಹೇಳ್ತಾರೆ, ಡೈರೆಕ್ಟ್ರು ಕೇಳ್ತಾರೆ, ಹ್ಞೂ ನೋಡಿದ್ದೀನಿ ಅಂತ. ಸಖತ್ತಾಗಿ ಮಾಡ್ತಾರೆ ಅಲ್ವಾ ಅಂತೆಲ್ಲ ಮಾತಾಡ್ತಾರೆ. ಸಖತ್ತು ಮೇಡಮ್, ನನಗಂತೂ ಯಪ್ಪ ಆ ಟೈಮಲ್ಲೆಲ್ಲ ಅವತ್ತು ಅದು ಡಿ ಬಾಸು ನನ್ನ ನೋಡೋರು ಅಂದರೆ ನೋಡ್ಬಿಟ್ಟು ಗುರುತಿಸಿ ಮಾತಾಡ್ಸಿದ್ರಲ್ಲ ಅಂದ್ಬಿಟ್ಟು ಸಖತ್ ಖುಷಿ ಆಗೋಯ್ತು. ಎಷ್ಟು ದಿವಸ ಅವ್ರ ಜೊತೆ ಶೂಟಿಂಗ್ ಇತ್ತು ನಿಮಗೆ? ಅವ್ರ ಜೊತೆ ಶೂಟ್ ಇದ್ದದ್ದು 1, 2, 3 ಜೊತೆಲಿದ್ದದ್ದು 2 ದಿವಸನೋ 3 ದಿವಸನೋ. ನಾನು ಮಾತಾಡ್ಸಿದ್ದು ಮಾತ್ರ 3 ದಿವಸ. ಬಂದಾಗೆಲ್ಲ ಮಾತಾಡ್ಸೋರು, ನಾನು ಮಾತಾಡ್ಸೋದೇ ಬರ್ರಿ ಅಂತೆಲ್ಲ ಮಾತಾಡ್ಸೋರು, ಸಖತ್ ಖುಷಿ. ಅಂದರೆ ನೀವು ಮುಂಚೆಯಿಂದನೂ ದರ್ಶನ್ ಸರ್ ಅವರ ಅಭಿಮಾನಿ ಆಗಿರೋದ್ರಿಂದ ನಿಮಗೆ ಸಡನ್ ಆಗಿ 3 ದಿವಸ ಮಾತಾಡಿರ್ತೀರಾ. ದರ್ಶನ್ ಅವರಲ್ಲಿ ನೋಡಿ ಖುಷಿಯಾಗಿರುವ ವ್ಯಕ್ತಿತ್ವ ಅಥವಾ ಅವ್ರು ಯಾವ ಗುಣ ತುಂಬಾ ಇಷ್ಟ ಆಗಕ್ಕೆ ಶುರು ಆಯ್ತು ನಿಮಗೆ ಅಂತ? ಅದೇ ಮೇಡಮ್, ಈಗ ಒಬ್ಬರನ್ನ ಕರೆದ್ಬಿಟ್ಟು ಈಗ ನೀನು ನೋಡಿದ್ದೀನಿ ಅಂತ ಅಪ್ರಿಷಿಯೇಟ್ ಮಾಡಿ ಮಾತಾಡಿಸ್ತಾರೆ ಗೊತ್ತಾ ಮೇಡಮ್. ಈಗ ಯಾರೋ ಒಬ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಮೇಡಮ್, ಅದು ನನಗೆ ಸಖತ್ ಇಷ್ಟ ಮೇಡಮ್. ಅವ್ರು ಕರೆದು ಮಾತಾಡ್ಸೋದು, ಬೆಂತಟ್ಟೋದು, ಅದೆಲ್ಲ ನೋಡಿದ್ರೆ ಸಖತ್ ಖುಷಿ ಆಯ್ತದೆ ಮೇಡಮ್. ಅವ್ರ ಫ್ರೇಮ್ ಕೂಡ ಮನೆಯಲ್ಲಿ ಇಟ್ಟಿದ್ದೀರಲ್ಲ, ಅದು ಯಾವ ಸಂದರ್ಭದಲ್ಲಿ? ಅದು ನಮ್ಮ ಸ್ನೇಹಿತರು ತಂದುಕೊಟ್ಟಿದ್ದು ಮೇಡಮ್. ಅದು ಫ್ರೇಮು ಅಂದರೆ ಅವರೆಲ್ಲ ಸೇರಿ ತಂದುಕೊಟ್ಟಿದ್ದು. ಅಪ್ಪು ಸರ್ದೈತೆ ಎಲ್ಲ ತಂದುಕೊಡ್ತಾರೆ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ, ನಮ್ಮ ಬಾಸ್ತು ನಮ್ಮ ಅಣ್ಣಂದು ತಂದುಕೊಡ್ತಾರೆ ಅಂತ ಮನೇಲಿ ಇಟ್ಕೊಂಡಿರ್ತೀವಿ. ಈಗ ಚೌಕಿದಾರ್ ಸಿನಿಮಾದಲ್ಲೂ ಕೂಡ ನಿಮ್ಮ ಆಟ ಇದೆ, ಸರಿಯಾಗಿ ಓದಿತಾರಲ್ಲ, ಯಾವ ಸೀನ್ ಅದು? ಅದು ಚೀಟಿ ದುಡ್ಡು ಯಾವುದೋ ಇರ್ತದೆ, ಚೀಟಿ ದುಡ್ಡು ಕಟ್ಟಿರಲ್ಲ ನಾನು, ಆ ಟೈಮಲ್ಲಿ ಬಂದು ಹೊಡಿದ್ದು. ಅಂದರೆ ಸಿನಿಮಾಗಳನ್ನ ಯಾವ ಥರ ಆಯ್ಕೆ ಮಾಡ್ತಾರೆ ಗಿಲ್ಲಿ ಇವಾಗ ಅಂತ? ಈಗ ಡೆವಿಲ್ ಆಯಿತು, ಚೌಕಿದಾರ್ ಆಯಿತು, ಸಿನಿಮಾಗಳನ್ನ ಯಾವ ಥರ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ? ಸ್ಮಾಲ್ ಸ್ಕ್ರೀನಿಂದ ಬಂದರೆ ಡಿರೆಕ್ಟರ್ ಫೀಲ್ಡಿಗೆ ಬರಬೇಕು ಅಂತ ಅಂದ್ಕೊಂಡವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತೀರಾ, ಆಮೇಲೆ ಸಿನಿಮಾ ಆಗುತ್ತೆ, ಆ್ಯಕ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಸಿನಿಮಾಗಳನ್ನು ತಗೋಬೇಕು ಅನ್ನೋ ಒಂದು ಯೋಚನೆ ಇದೆ ಅಂತ? ಅದೇ ಮೇಡಮ್, ಈಗ ನೆಕ್ಸ್ಟು ಏನು ಮಾಡಬೇಕು, ಯಾವ ಥರ ನಿರ್ಧಾರ ತಗೋಬೇಕು, ಏನು ಅದು ಗೊತ್ತಿಲ್ವಲ್ಲ ಮೇಡಮ್. ಈಗ ನನಗೆ ಇದೆಲ್ಲ ನನಗೂ ಹೊಸ್ತಲ್ವ ಮೇಡಮ್. ಇದು ಹೆಂಗೆ ಕ್ಯಾರಿ ಮಾಡಬೇಕು, ಹೆಂಗೆ ತಗೊಂಡು ಹೋಗ್ಬೇಕು, ಏನು ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು, ಅದು ಇನ್ನೂ ನಡೀತಾನೆ ಐತೆ ಮೇಡಮ್ ಮೈಂಡಲ್ಲಿ. ಏನು ಮಾಡಬೇಕು. ಈ ಗೆಲುವು ಅನ್ನೋದು ಕೆಲವರಿಗೆ ಅಹಂಕಾರವನ್ನು ತರಿಸುತ್ತೆ. ಸೊ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಒಂದು ವಾಡಿಕೆ. ಗಿಲ್ಲಿ ಯಾವ ಥರ ಕಂಟ್ರೋಲಲ್ಲಿ ಇಟ್ಕೋತಾರೆ ಅಂತ? ಅದೇ ಮೇಡಮ್, ಕಂಟ್ರೋಲ್ ಇಟ್ಕೋಬೇಕು. ನನಗೆ ದಿನ ಕಾಡ್ತಾ ಇರೋ ಭಯನೇ ಅದು. ಎಲ್ಲಿ ಎಡವಟ್ಟಾಗ್ಬಿಟ್ಟದು, ಎಲ್ಲಿ ಏನಾಗ್ಬಿಟ್ಟದು, ಎಲ್ಲಿ ಕಂಟ್ರೋಲ್ ತಪ್ಪಿಬಿಟ್ಟದು, ಬೇಡ. ಹೆಂಗೆ ಆ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಹೋಗ್ಬೇಕಲ್ಲ, ಅದು ಆ ಪ್ರೀತಿನ ಹಂಗೆ ತಗೊಂಡು ಹೋಗ್ಬೇಕಲ್ಲ, ಅದು ಸಖತ್ತು ಸವಾಲು ಮೇಡಮ್. ಅದು ನಿಜವಾಗ್ಲೂ ಈಗಲೂ ಅದು ನನಗೆ ಓಡ್ತಾನೆ ಐತೆ ತಲೆಯಲ್ಲಿ. ಇದು ಹೆಂಗೆ ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹಗಳು, ಇದು ಹೆಂಗೆ ಕ್ಯಾರಿ ಮಾಡ್ಕೋಬೋದು ಅಂತ. ಅಂದರೆ ಅಭಿಮಾನಿಗಳನ್ನು ಗಳಿಸೋದಷ್ಟು ಈಸಿ ಅಲ್ಲ, ಗಳಿಸಿದ ಮೇಲೆ ಅದನ್ನು ಉಳಿಸೋದು ತುಂಬ ದೊಡ್ಡ ಚಾಲೆಂಜು. ಬಟ್ ಆ ಪ್ರಯತ್ನವನ್ನು ಹೆಂಗೆ ಮುನ್ನಡೆಸ್ತಾರೆ ಗಿಲ್ಲಿ ಅಂತ? ಯಾಕಂದರೆ ಇಷ್ಟು ರಿಯಾಲಿಟಿ ಶೋಗಳಲ್ಲಿ ಅಥವಾ ಬಿಗ್ ಬಾಸ್ ಸೀಸನಲ್ಲಿ ಹೈಯೆಸ್ಟು ಓಟ್ ಪಡೆದವರು ಗಿಲ್ಲಿ. ಆ ಒಂದು ರೆಕಾರ್ಡ್ ನಿಮ್ಮಲ್ಲೇ ಇದೆ, ಅದನ್ನು ಉಳಿಸ್ಕೋಬೇಕಲ್ಲ, ಅದನ್ನು ಹೆಂಗೆ ಉಳಿಸ್ಕೋತಾರೆ ಅಂತ? ಅದೇ ಮೇಡಮ್, ಈಗ ನನ್ನನ್ನು ಹೆಂಗೆ ಇಷ್ಟಪಟ್ಟವ್ರೆ, ನಾನು ಇರೋಂಗೆ ಇಷ್ಟಪಟ್ಟವ್ರೆ, ನಾನು ಹೆಂಗಿದ್ದೆ ಹಂಗೆ ಇದ್ದೆ, ಹಿಂಗೆ ನೋಡೇ ಇಷ್ಟಪಟ್ಟವ್ರೆ. ಆಮೇಲೆ ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅದೇ ಅದು ಸ್ಟೇಜ್ ಮೇಲೆ ಹೇಳ್ದೆ ನೋಡಿ, ಕಪ್ಪೆತ್ಕೊಂಡಾಗ, ಗೆದ್ದಾಗ ಈಗೆಲ್ಲ, ಸೋತಾಗ ಕುಗ್ಗಲ್ಲ, ನಾನು ಹಿಂಗೆ ಇರ್ತೀನಿ.
ಹಂಗೆ ಇರಬೇಕು ಅಂತ, ಹಂಗಿದ್ರೇ ಅದು ಉಳ್ಕೊಳ್ಳೋದು ಅಂತ ಅನ್ಸುತ್ತೆ ಮೇಡಮ್. ನಾನು ಸುದೀಪ್ ಸರನ್ನ ನೋಡಿದಾಗ ನಿಮ್ಗೆ ಅನ್ಸಿದ್ದು, ನೀವು ಕಲ್ತಿದ್ದು, ಅಥವಾ ಅವ್ರು ವೀಕೆಂಡಲ್ಲಿ ಬಂದಾಗ ನಿಮ್ಗೆ ಏನಾದರೂ ಹಿಂಟ್ ಕೊಡ್ತಾ ಇದ್ದಿದ್ದು ಗೊತ್ತಾಗ್ತಾ ಇತ್ತಾ ಅಂತ? ಹ್ಞೂ ಮೇಡಮ್, ಅದು ಈಗ ಹೆಂಗೆ ಅಂದರೆ ಲಾಸ್ಟಲ್ಲಿ ಹೇಳ್ತಾರೆ ನೋಡಿ, ಗಿಲ್ಲಿ ಎಲ್ಲ ಸೀಸನ್ನು ನೋಡೋರೆ ಇದೆಲ್ಲ ಮಾಡೋದು ಅಂತ. ಅಂದರೆ ಅವ್ರು ಗುರ್ತಿಸ್ತಿದ್ರು ಮೇಡಮ್, ಗಿಲ್ಲಿ ಚೆನ್ನಾಗಿ ಆಡ್ತಿದ್ದೀರಾ ಆಡಿ ಅಂತ ಹೇಳೋದು. ಆಮೇಲೆ ತಪ್ಪದಕ್ಕೆ ತಿದ್ದೋದು, ಗಿಲ್ಲಿ ನೀವು ನಾಲ್ಗೆಯಿಂದನೇ ಇಲ್ಲಿವರೆಗೂ ಬಂದಿದ್ದೀರಾ, ಮಾತಿಂದನೇ ಬಂದಿದ್ದೀರಾ ಅಂದಮೇಲೆ ಅದೇ ನಿಮಗೆ ಮುಳ್ಳಾಗಬಾರ್ದು, ಹುಷಾರಾಗಿರಿ ಅಂತ ಹೇಳಿ ಅದನ್ನು ತಿದ್ದೋದು, ಕರೆಕ್ಷನ್ ಮಾಡೋದು. ಸರಿ ಮಾಡಿದಾಗ ಇದನ್ನು ಚೆನ್ನಾಗಿ ಮಾಡಿದ್ರಿ ಅಂತ ಹೊಗಳೋದು. ಅದೆಲ್ಲ ಅವ್ರು ಬಂದು ಏನಾರು ಇಂಟ್ ಕೊಟ್ಟರೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಆಟ ಹಿಂಗೆ ಆಡಬೇಕು, ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ಇಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಿದ್ರು. ಅವರೇ ಮೇಲೆ ಮೇಡಮ್ ನಮ್ಮೆಲ್ಲರನ್ನೂ ತಗೊಂಡೋಗೋದು, ತಪ್ಪನ್ನು ತಿದ್ದಿಸ್ಕೊಂಡು ಎಲ್ಲರನ್ನೂ ಕರ್ಕೊಂಡೋಗೋದು ಅವರೇ ಅಲ್ವಾ. ಕಿರಿಕೀರ್ತಿ ಆದಮೇಲೆ ನಿಮಗೆ ಅವರು ದುಡ್ಡು ಅನೌನ್ಸ್ ಮಾಡಿರೋದು 10 ಲಕ್ಷ. ಅದು ಅವರ ಖುಷಿಯಿಂದ, ಅವರ ಒಂದು ಸಂತೋಷಕ್ಕೆ ಕೊಟ್ಟಿದ್ದಾರೆ. ನೀವು ಆಫ್ಟರ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಸುದೀಪ್ ಸರ್ನ ಮೀಟ್ ಆಗ್ತೀರಾ ಬೆಂಗಳೂರಿಗೆ ಬಂದು. ಸುದೀಪ್ ಸರ್ ಏನು ಮಾಡಿಕೊಟ್ರು, ಏನು ಹೇಳಿದರು? ಅದೇ ಮೇಡಮ್, ಕ್ಯಾಶು ಚೆಕ್ಕು ಕೊಟ್ಟರು. ಅದಾದಮೇಲೆ ಹೇಳಿದ್ರು, ತಲೆಗೆ ತಗೋಬಿಡಿ, ಇಲ್ಲಿ ಈ ಟೈಮಲ್ಲಿ ಹುಷಾರಾಗಿರ್ಬೇಕು ನೀವು, ಅಂದರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ನೀವೆಲ್ಲನೂ. ಸುಮ್ಮನೆ ಹುಮ್ಮಸ್ಸಲ್ಲಿ ಉತ್ಸಾಹದಲ್ಲಿ ದುಡುಕ್ಬೇಡ್ರಿ, ಹುಷಾರಾಗಿ ಹೆಜ್ಜೆ ಇಡಿ ಅಂತೆಲ್ಲ ಬುದ್ಧಿಮಾತು. ಈಗ ಒಬ್ಬ ಅಣ್ಣನೋ ಒಬ್ಬ ಅಪ್ಪನೋ ಇದ್ರೆ ಹೆಂಗೆ ಬುದ್ಧಿಮಾತು ಹೇಳ್ತಾರೆ, ಹಂಗೆ ಬುದ್ಧಿಮಾತು ಹೇಳಿದ್ರು. ಅಡುಗೆ ಮಾಡಿಕೊಟ್ರಾ? ಹಾಂ, ಕಾಫಿ ಎಲ್ಲ ಕುಡ್ಕೊಬಂದು. ಓಕೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಸುದೀಪ್ ಸರ್ ಜೊತೆನೆ ಹೊರಗಡೆ ಬರ್ತೀರಾ. ಆ ಟೈಮಲ್ಲಿ ಏನು ಹೇಳ್ತಾರೆ ಕ್ರೌಡ್ ನೋಡಿ ಸುದೀಪ್ ಸರ್? ಸುದೀಪ್ ಅಣ್ಣ ಕ್ರೌಡ್ ನೋಡ್ಬಿಟ್ಟು ಆಲ್ ದ ಬೆಸ್ಟ್ ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ಲಾಸ್ಟಲ್ಲಿ ನಾವಿಬ್ರು ಉಳ್ಕೊತೀವಿ ನೋಡಿ, ರಕ್ಷಿತಾ ನಾನಿಬ್ರು, ಅದು ಸೆಟಪ್ ಆಗಿರ್ತಾರಲ್ಲ ಅದನ್ನು ತೆಗಿಬೇಕಾಯ್ತದೆ, ಸೈಡಲ್ಲಿ ನಿಂತಿರ್ತೀವಿ. ಅವಾಗ ಸುದೀಪ್ ಅಣ್ಣ ಹೇಳ್ತಾರೆ, ನೀವು ಗೆಲ್ಬೋದು ಇಲ್ಲ ನೀವು ಗೆಲ್ಬೋದು, ನಿಮ್ಗೆ ಹೇಳೋದಿಷ್ಟೇ, ಗೆದ್ದ ತಕ್ಷಣ ಯಾವುದನ್ನೂ ತಲೆ ಮೇಲೆ ತಗೊಂಡು ಇದು ಮಾಡ್ಕೊಬೇಡಿ. ಅಲ್ಲೂ ಅದನ್ನೇ ಹೇಳ್ತಾರೆ, ಹುಷಾರಾಗಿ ಹೆಜ್ಜೆ ಇಡಿ, ನೋಡ್ಕೊಂಡು ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಅಲ್ಲೂ ಅದನ್ನೇ ಹೇಳ್ತಾರೆ. ಸುದೀಪ್ ಸರ್ ಜೊತೆಗೆ ರಾಜಕಾರಣಿಗಳು ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದಾರೆ ಇವಾಗ. CM ಅವರು ಕೂಡ ನಿಮ್ಮನ್ನ ಅವ್ರ ಮನೆಗೆ ಕರೆಸಿದ್ರು, ಸೊ ನೀವು ಹೋಗಿದ್ರಿ, ಏನು ಹೇಳಿದರು? ಅದೇ ಬಂದ ತಕ್ಷಣ ಮಾತಾಡಿಸಿ, ಯಾವೂರು, ಏನು ಒರಿಜಿನಲ್ ಹೆಸರೇನು ನಿಂದು ಅಂತ ಕೇಳಿ, ಅಪ್ಪ ಅಮ್ಮ ಎಲ್ಲ ಏನು ಕೆಲಸ ಮಾಡ್ತಾರೆ ಅಂತ, ಎಷ್ಟು ಮಕ್ಕಳು, ಎಷ್ಟು ಜನ ನೀವು, ಪಾಪ್ಯುಲಾರಿಟಿ ಬಂದ್ಬಿಡೈತೆ ಕಣೆ ನಿನಗೆ ಅಂತೆಲ್ಲ ಬೆಂತಟ್ಟಿ, ಅದು ಸಖತ್ ಖುಷಿ ಆಯ್ತು ಮೇಡಮ್. ಮುಖ್ಯಮಂತ್ರಿ ಏನೆಲ್ಲ ಮಾತಾಡಿದ್ರು ಮುಖ್ಯಮಂತ್ರಿ? ಅದೇ ಮುಖ್ಯಮಂತ್ರಿ ಕರೆದು ನಿಮ್ಮನ್ನು ಮಾತಾಡೋ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಮೇಡಮ್, ಮನೆ ವಿಚಾರಿಸಿದ್ರು, ಅಪ್ಪ ಅವ್ವ ಏನು ಕೆಲಸ ಮಾಡ್ತಾರೆ, ಯಾವ ಊರು ನಿಮ್ಮದು, ಈಗ ಇಷ್ಟೊಂದು ಪಾಪ್ಯುಲಾರಿಟಿ ಬಂದ್ಬಿಟ್ಟೈತೆ ನಿನಗೆ, ಹಿಂಗೆ ಇದೆಲ್ಲ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಬೆಳೆಯಪ್ಪ ಚೆನ್ನಾಗಿ ಇದು ಮಾಡು, ಒಳ್ಳೆ ಹಳ್ಳಿ ಪ್ರತಿಭೆ ಅಂತೆಲ್ಲ ಮಾತಾಡಿ ಚೆನ್ನಾಗಿ ಮಾತಾಡಿದ್ರು. ಅದಾದ್ಮೇಲೆ ಯಾರನ್ನು ಭೇಟಿ ಆದ್ರಿ ನೀವು? ಪರಮೇಶ್ವರ್ ಸರು. ಅದಾದಮೇಲೆ ಇವರು ನಮ್ಮ ಇವರು ಜೈದ್ ಖಾನ್ ಸರ್, ಅವರು ಸುಮಾರು ಜನ. ಆಮೇಲೆ ಅಭಿಯಣ್ಣಂಗೆ ಫೋನ್ ಮಾಡಿದೆ, ಅಭಿಯಣ್ಣವರು ಅಭಿಷೇಕ್ ಅಂಬರೀಷ್ ಅಣ್ಣ ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಬರ್ತೀನಿ ಅಣ್ಣ ಮನೆ ಹತ್ರ ಮೀಟ್ ಮಾಡಬೇಕು ಅಂದಾಗ, ಇಲ್ಲಪ್ಪ ಫಸ್ಟು ನೀನು ಎಂಜಾಯ್ ಮಾಡು ಸುತ್ತ, ಅಂದರೆ ಈ ಜನಗಳ ಪ್ರೀತಿನೆಲ್ಲ ಫಸ್ಟು ಪ್ರೀತಿನೆಲ್ಲ ಅನುಭವಿಸು ಫಸ್ಟು, ಆಮೇಲೆ ಬರುವಂತೆ ಬಾ, ಫ್ರೀ ಮಾಡ್ಕೊಂಡು ಬಾ ಅಂತೆಲ್ಲ ಕರೆದ್ರು. ಹಂಗೆ ಸುಮಾರು ಇದು ಸಖತ್ ಖುಷಿ ಆಯಿತು ಮೇಡಮ್. ಅದು ನನಗೆ ಸಖತ್ತು ಖುಷಿ ಅನಿಸಿದ್ದು ಅದೇ. ಈ ರಾಜಕೀಯ ನಾಯಕರುಗಳು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಕುಮಾರಣ್ಣ, ನಮ್ಮ SD ಕುಮಾರಸ್ವಾಮಿ ಸರ್ ಫೋನ್ ಮಾಡಿ ಮಾತಾಡ್ತಾರೆ, ವಿಶ್ ಮಾಡ್ತಾರೆ. ನಮ್ಮ ಹೆಂಗಿದೆ ಗಿಲ್ಲಿಯವ DKD ನಮ್ಮ DK ಶಿವಕುಮಾರ್ ಸರ್, ಅವರು ವಿಶ್ ಮಾಡ್ತಾರೆ. ಆಮೇಲೆ ನಮ್ಮ ಇವರು ದರ್ಶನ್ ಪುಟ್ಟಣ್ಣ ಸರ್, ಅವರು ಹಾಕ್ಕೊಂಡವ್ರೆ ಇದರಲ್ಲಿ. ನಮ್ಮ ಮಳವಳ್ಳಿ MLA ನರೇಂದ್ರ ಸ್ವಾಮಿ ಸರ್, ಅವರು ಬೈಟ್ಸೇ ಮಾಡಿ ಕಳ್ಸೋರು. ನಮ್ಮ ಮಳವಳ್ಳಿ ಪ್ರತಿಭೆಗೆ ಓಟ್ ಹಾಕಿ ಗೆಲ್ಸಿ ಅಂತ ಬೈಟ್ಸಲ್ಲಿ ಕಳ್ಸೋರು ಅವರು. ಅದಕ್ಕಿಂತ ದೊಡ್ಡ ಭೇಟಿ ಆದ್ರಾ? ಇಲ್ಲ, ಆಗ್ಬೇಕು ಮೇಡಮ್, ಎಲ್ಲ ಹಿಂಗೆ ನಡೀತಾ ಐತಿ ಎಲ್ಲ ಒಬ್ಬೊಬ್ರೆ. ಓಕೆ. ಈಗ ನೀವು ಗೆದ್ದ ಮೇಲೆ ಬೆಂಗಳೂರಲ್ಲೇ ಇರ್ತೀರಾ, ನೆಕ್ಸ್ಟ್ ಡೇ ನೀವು ನಿಮ್ಮ ಊರಿಗೆ ಎಂಟ್ರಿ ಆಗ್ತೀರಾ. ಕ್ರೌಡ್ ನೋಡಿ ಏನನ್ನಿಸ್ತು? ಅದೇ ಕ್ರೌಡ್ ನೋಡ್ಬಿಟ್ಟು ನನಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಇಷ್ಟು ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಜನ ಇರ್ತಾರೆ ಹಂಗೆ ಅಂತ. ಮಾಮೂಲಿ ರ್ಯಾಲಿ ನಡೀತದೆ ಇರ್ತಾರೆ ಅಂತ ಗೊತ್ತಿತ್ತು, ಬಟ್ ಅಷ್ಟು ಜನ ಬರೀ ಮೇಡಮ್ ನಮ್ಮ ಊರು ಮಳವಳ್ಳಿ ಭಾಗ ಅಷ್ಟೇ ಅಲ್ಲ ಮೇಡಮ್, ಮದ್ದೂರು ಎಲ್ಲ ಸುತ್ತಮುತ್ತ ಮೇಡಮ್. ಉತ್ತರ ಕರ್ನಾಟಕ, ನೀವು ನಿಜವೂ ನೀವು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಒಂದು ಕಲೆಗೆ, ಒಬ್ಬ ಕಲಾವಿದನಿಗೆ. ಅಂದರೆ ಅವ್ನು ಇಷ್ಟ ಆಗ್ಬಿಟ್ರೆ ಹುಡುಕ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ. ಆ ಉತ್ತರ ಕರ್ನಾಟಕದವ್ರು ಎಷ್ಟು ಜನ ಇಲ್ಲಿಗೆ ಬಂದಿದ್ದದ್ದು, ಅಣ್ಣ ನೀವು ಗದಗಿಂದ ಬಂದಿದ್ದೀನಿ, ಬಿಜಾಪುರದಿಂದ ಬಂದಿದ್ದು, ಬಳ್ಳಾರಿಯಿಂದ. ಮೇಡಮ್ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಮೇಡಮ್, ಅಷ್ಟು ದೂರದಿಂದ ಅಲ್ಲಿಂದ
ಆ ಉತ್ತರ ಕರ್ನಾಟಕದ ಜನ ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಪ್ರೋತ್ಸಾಹ ಮಾಡ್ತಾರೆ, ನೋಡಲ್ಲ ಅವರು ಒಬ್ಬ ಇಷ್ಟ ಆಗ್ಬಿಟ್ರೆ ಅಷ್ಟು ಮೆರೆಸ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಮೇಡಮ್. ಅಲ್ಲಿಂದ ಬರ್ತಾರೆ, ಮಂಗಳೂರು, ಉಡುಪಿ ಎಲ್ಲ ಕಡೆಯಿಂದನೂ ಬರ್ತಾರೆ ಅಂದ್ರೆ ಅದಕ್ಕೆ ಗ್ರೇಟ್ ಅಲ್ವಾ ಮೇಡಮ್. ಬಟ್ ನಿಮ್ಮ ತಂದೆ ತುಂಬ ಹೆಮ್ಮೆ ಪಡ್ತಾ ಇದ್ರು, ನಾನು ಇಷ್ಟು ವರ್ಷದಲ್ಲಿ 50 ಲಕ್ಷ ಗಳಿಸಿಲ್ಲ, 3 ತಿಂಗಳಲ್ಲಿ ನಮ್ಮ ಮಗ 50 ಲಕ್ಷ ಗಳಿಸಿದ್ದಾನೆ ಅಂತ. ಸೊ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನು ಸಂಪಾದಿಸಿದ್ದಾನೆ ಅಂತ ಒಂದು ಮಾತು ಹೇಳ್ತಾರೆ. ಸೊ ತಂದೆಯ ಈ ಮಾತು ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಯಾಕಂದರೆ ಅದು ನಿಮ್ಮ ಆಸೆ ಕೂಡ ಆಗಿರುತ್ತಲ್ವ. ಅದೇ ಮೇಡಮ್, ನಮ್ಮ ಅಪ್ಪನಿಗೆ ಆ ಮೊಕ್ಕದಲ್ಲಿ ಆ ನಗು ನೋಡಬೇಕಿತ್ತು ಮೇಡಮ್, ಅಷ್ಟೇ. ಆ ಮೊಕ್ಕದಲ್ಲಿ ಈಗ ಆಯ್ತಾ ಅಪ್ಪ ಅಮ್ಮನಿಗೆ ಒಂದು ಖುಷಿ ಸಿಗ್ತದೆ ನಾವು ಮಾಡೋ ಕೆಲಸದಿಂದ ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಮೇಡಮ್? ಅದೇ ಅಲ್ವ ಮೇಡಮ್ ಅಲ್ಟಿಮೇಟ್. ಅಪ್ಪ ಅಮ್ಮ ಖುಷಿ ಪಡಬೇಕು ಅಷ್ಟೇ ನಮ್ಮನ್ನು ನೋಡಿ. ಅವ್ರಿಗೂ ಅದೇ ಖುಷಿ ಇರ್ತದೆ, ನನ್ನ ಮಗ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಗಬೇಕು ಅಂತ ಅವ್ರಿಗೂ ಅದೇ ಖುಷಿ ಇರ್ತದಲ್ವ. ಇದ್ರ ಜೊತೆ ಕಂಪ್ಲೇಂಟ್ ಇದೆ, ನಾನು ಮನೆಗೆ ಬಂದಿಲ್ಲ ನನ್ನ ಮಗ. ಹ್ಞೂ ಮೇಡಮ್, ಹೋಗ್ಬೇಕು, ಹೋಗ್ತೀನಿ. ಓಕೆ. ಸೊ ಮನೆಗೆ ಹೋದ ತಕ್ಷಣ ನಿಮ್ಮ ಊರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಒಂದು ತಾಯಿ ನಿಮಗೆ ಕಿಸ್ ಕೊಡ್ತಾರೆ, ಅದು ಎಲ್ಲ ಕಡೆ ವೈರಲ್ ಆಗ್ತಿದೆ. ಈ ಖುಷಿಗೆ ಏನಂತೀರಾ ಅಂತ? ಮೇಡಮ್ ಸಖತ್ತು ಇಷ್ಟ ಮೇಡಮ್. ಅವ್ರಿಗೆ ಎಷ್ಟು ಇಷ್ಟಪಡ್ತಿದ್ರು ಅಂದರೆ ನನ್ನನ್ನು ನೋಡಿ ಅಂದರೆ ಹಿಂಗೆಲ್ಲ ಹಿಂಗೆ ಮಾಡಿ, ಅಯ್ಯೋ ಅವ್ರ ಖುಷಿನ ನೋಡೋಕ್ಕಾಗಿಲ್ಲ ಮೇಡಮ್. ಈಗ ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಆ ಥರ ಖುಷಿ ಪಟ್ಟರು ಮೇಡಮ್. ಸತ್ಯವಾಗ್ಲೂ ನನ್ನ ಹಿಂಗೆಲ್ಲ ಹಿಂಗೆ ಮುಟ್ಟಿ, ಅಯ್ಯೋ ಸೂಪರು ಮೇಡಮ್. ನನಗೆ ಆ ಟೈಮಲ್ಲಿ ಸಖತ್ತು ಖುಷಿ ಆಗ್ಬಿಡ್ತು. ಅಂದರೆ ಅವ್ರ ಮಗನ ಥರ ನೋಡ್ತಾರೆ ನನ್ನ, ಅಷ್ಟು ಪ್ರೀತಿ, ಅಷ್ಟು ಅವ್ರು ಬರೋದು ಹೆಂಗಿತ್ತು ಅಂದರೆ, ಈಗ ಮಗ ಎಲ್ಲೋ ಫಾರಿನಲ್ಲೆಲ್ಲೋ ಓದ್ತಾ ಇರ್ತಾರೆ ನೋಡಿ, ಫಾರಿನಲ್ಲೆಲ್ಲೋ ಮಗ ಓದ್ತಾ ಇರ್ತಾರೆ, ಒಂದು 3-4 ವರ್ಷ ಆದಮೇಲೆ ಬರ್ತಾರೆ ಗೊತ್ತಾ ಮಗ. ಅವ್ರ ಮನೆಗೆ ಬಂದಾಗ ತೋರಿಸು ಪ್ರೀತಿ ಇರ್ತದೆ ಗೊತ್ತಾ, ದೃಷ್ಟಿ ತೆಗೆದು ಒಂದು ಮುತ್ತು ಕೊಟ್ಟು ಕೆನ್ನೆಗೆ, ಅದೆಲ್ಲನೂ ಅದು ಮರೆಯೋಕ್ಕಾಗಲ್ಲ. ನೀವು ಕಾಮಿಡಿ ಕಿಲಾಡಿಗಳು ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಹೇಳಿರ್ತೀರ, ಅದೇ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ನೀವೊಂದು ಮಳವಳ್ಳಿ ಅದೆಲ್ಲ ಡೈಲಾಗ್, ಇಲ್ಲೆಲ್ಲ ಜನ ಸೇರ್ತಾರೆ ಅಂತ ಒಂದು ಲಿಸ್ಟ್ ಬರೆದು ಹೇಳಿರ್ತೀರಲ್ಲ, ಅದು ಇವತ್ತು ಸತ್ಯ ಆಗಿದಾಗ ನಿಮಗೇನೋ ಶಾಕ್ ಆಯ್ತಾ, ನಾನು ಹೇಳ್ದೆಲ್ಲ ಆಗ್ತಾ ಇದೆ ಅಂತ? ಮೇಡಮ್ ಅದು ಸಾಕು ಅನ್ನೋದಕ್ಕಿಂತ ಅದು ಸಿಂಕ್ ಆಯ್ತದ ನೋಡಿ ಎಲ್ಲರೂ. ಅದೇನದು ಅದು ಕೋಇನ್ಸಿಡೆನ್ಸು, ಇನ್ನೊಂದು ಗೊತ್ತಿಲ್ಲ ಮೇಡಮ್. ಅದೇನೋ ದೇವರು ವಸ್ತು ಅಂತಾರೆ, ಈಗ ಏನಾರ ಅಂದ್ಬಿಟ್ಟು ದೇವರು ವಸ್ತು ಅಂತಾರೆ, ಅಷ್ಟದೇವತೆಗಳು ಅಂತಾರಲ್ಲ ಮೇಡಮ್. ಆ ಟೈಮಲ್ಲಿ ಅದು ಆಯಿತಾ ಗೊತ್ತಿಲ್ಲ ನೋಡ್ರಿ. ಈಗ ನನ್ನ ಕಾಮಿಡಿ ಕಿರಳಿಗೆ ಬಂದು ಸೆಕೆಂಡ್ ವೀಕೆ ಮಳವಳ್ಳಿ ಮದ್ದೂರಲ್ಲೂ ಅವ ಮಡಗಿ ಇವನಿ ಆ ಸಾಂಗ್ ಎಂಟ್ರಿ ಕೊಡಬೇಕು ಅಂತಲೇ ಆ ಸಾಂಗ್ಗೆ ಹೇಳಿ ನಮ್ಮೂರು ಮಳವಳ್ಳಿ, ಈ ಮಳವಳ್ಳಿ ಹೆಸರು ಅಲ್ಲ ಐತೆ, ಮಳವಳ್ಳಿ ಮದ್ದೂರಲ್ಲಿ ಅವ ಮಡಗಿದ್ದೀನಿ, ಇಲ್ಲಿಂದ ಅದು ಮಾಡಬೇಕು ಅಂತ ಇಷ್ಟಪಟ್ಟು ಹಾಕಿಸ್ಕೊಂಡಿರ್ತೀನಿ ಆ ಸಾಂಗ. ನಮ್ಮೂರು ಜನ ಎಲ್ಲ ಖುಷಿ ಪಡಲಿ ಮಳವಳ್ಳಿ ಅವರು. ಬಟ್ ಅಷ್ಟು ಹೆಸರುಗಳೆಲ್ಲ ಬಂದಿದಲ್ಲ ಇವಾಗ. ಅದು ನೋಡಿದಾಗ ನಾನು ಅದನ್ನು ಯಾರೋ ಹಾಕಿದ್ರು ಗಿಲ್ಲಿ ಮುಂಚೆನೇ ಪ್ಲ್ಯಾನ್ ಇಂಟ್ ಕೊಟ್ಟವ್ರೆ ಇದಕ್ಕೆ ಅಂತ. ಅದೆಲ್ಲ ನೋಡಿದಾಗ ಎಲ್ಲೆಲ್ಲಿಂದ ಬರ್ತದೆ ಅಂದರೆ ಹೆಂಗೆ ಸಿಂಕ್ ಆಯ್ತದಪ್ಪ ಒಂದಕ್ಕೊಂದು ಅಂತ. ಇನ್ನೊಂದು, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಗಿಲ್ಲಿ ಪಕ್ಕ ತಮಿಳ್ನಾಡು ಆಗಿರ್ಬೋದು, ಅಬ್ರಾಡ್ USA ಇಂದ ಎಲ್ಲ ನಿಮಗೆ ವಿಶಸ್ ಬಂದಿದೆ. ಕಾರ್ಗಳಲ್ಲಿ ಬ್ಯಾಕ್ ಸೈಡಲ್ಲಿ ಫ್ಲೆಕ್ಸ್ ಹಾಕಿ ನಿಮ್ಮದು ಫೋಟೋ ಹಾಕಿ ಇವರೇ ಗೆಲ್ಲಬೇಕು ಅಂತ ವೋಟ್ ಮಾಡಿರೋದು. ಒಬ್ಬ ಡೈರೆಕ್ಟರ್ ಆಗಬೇಕು ಅಥವಾ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಬಂದವನಿಗೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಸಕ್ಸಸ್ ಸಿಗುತ್ತಲ್ವಾ, ಅಥವಾ ಇಷ್ಟು ದೊಡ್ಡ ಅಭಿಮಾನ ಪಡ್ಕೊಳ್ತೀವಲ್ಲ, ಇದನ್ನು ನೋಡಿದಾಗ ನೀವು ಅಂದ್ಕೊಂಡಿದ್ರೆ ಕನಸು ಅಂತ ಏನಾದರೂ ಫೀಲ್ ಆಗ್ತಿತ್ತಾ? ಮೇಡಮ್ ಸತ್ಯ ಹೋಗ್ಲ ಅದು ನಂಬಕ್ಕೆ ಆಯ್ತಲ್ಲ ಮೇಡಮ್. ಅದು ಹೆಂಗೆ ಅಂದರೆ ಪ್ರತಿಯೊಬ್ಬರು ಅಲ್ವ ಮೇಡಮ್, ಈಗ ಅದೇ ಈಗ ಸೈನಿಕರು ಯೋಧರು ಅವರು ಬಯಸ್ಕೊಂಡಾಗ್ತಾರೆ. ಆಮೇಲೆ ಅವರೆಲ್ಲ ಈಗ ಆಟೋ ಡ್ರೈವರ್ಸು, ಈಗ ಕಾರ್ ಇರೋರು, ಅವರೆಲ್ಲರೂ ಅಂಟಿಸ್ಕೊಂಡು ಅಂದರೆ ಅಷ್ಟು ಈಗ ದನ ಕಿಚ್ಚೊಡಿಬೇಕಾದ್ರೆ ದನಗ ಹಸುಗಳ ಮೇಲೆಲ್ಲ ಬರೆದು ನಿಮ್ಮ ಫೋಟೋ ಎಲ್ಲ ಹಾಕಿ, ಆಮೇಲೆ ಪಾದಯಾತ್ರೆ ಮಾಡಿ ಫೋಟೋಕ್ಕೆ ಅಲ್ಲಿ ಪೂಜೆ ಮಾಡಿ. ಮೇಡಮ್ ಅಷ್ಟೊಂದು ಯೋಗ್ಯತೆ ಇದೆಯಾ ನನಗೆ ಅಂತ ಡೌಟ್ ಆಗ್ಬಿಡ್ತದೆ ಮೇಡಮ್. ಅಷ್ಟೊಂದು ಅಂದರೆ ಅದೆಲ್ಲ ನನಗೆ ಅಷ್ಟು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅಷ್ಟು ಯೋಗ್ಯತೆ ನನ್ನಲ್ಲಿ ಇದೆಯಾ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಡ್ತದೆ ಅನ್ಸುತ್ತೆ. ಒಂದಿಷ್ಟು ಜನ ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡಿದ್ರು ನಿಮ್ದು, ಅವ್ರನ್ನ ಭೇಟಿ ಆದ್ರೆ ಅವ್ರು ಭೇಟಿ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ರು. ಹೌದು ಮೇಡಮ್, ಈ ಫೋನಲ್ಲಿ ಮಾತಾಡಿದೆ, ಒಂದು ನನಗೆ ಯಾರ್ಯಾರು ಸಿಗ್ತವ್ರೆ ಅವ್ರ ಜೊತೆ ಫೋನಲ್ಲೆಲ್ಲ ಮಾತಾಡಿದೆ. ಆಗಬೇಕು ಮೇಡಮ್. ಅವರು ನಿಜವಾಗ್ಲೂ ನನಗೆ ಅಲ್ಲಿ ಸ್ಟೇಜ್ ಮೇಲೆ ಒಬ್ರು ನೋಡಿದಾಗ ಗೊತ್ತಾ ಮೇಡಮ್, ಅವ್ರನ್ನ ನೋಡಿದಾಗಲೇ ನಾನು ಅವ್ರೊಬ್ಬರೇ ಅಂತ ಅನ್ಕೊಂಡಿದ್ದು. ಅಂದ್ರೆ ಒಬ್ಬರು ಸಖತ್ ಇಷ್ಟಪಟ್ಟವ್ರೆ, ಅವ್ರೊಬ್ಬರನ್ನ ಹುಡುಕಿ ಕರೆಸವ್ರೆ ಅಂತ. ಹೊರಗಡೆ ಬಂದಮೇಲೆ ಒಂದಷ್ಟು ಜನ ಅದು ಹೆಂಗಾಗ್ಬಿಡ್ತದೆ. ಈಗ ನೋಡಿ, ನಾವು ಯಾರು ಮೇಡಮ್, ಈಗ ರಿಲೇಷನ್ ಅಲ್ಲ, ಒಂದು ರಕ್ತ ಸಂಬಂಧ ಅಲ್ಲ, ಗೊತ್ತಿಲ್ಲದೆ ಇರೋರು ಒಂದು ಟ್ಯಾಟ್ ಹಾಕಿಸ್ಕೊತಾರೆ ಮೈ ಮೇಲೆ ಅಂದರೆ ಅದು ಹೆಂಗೆ ಮೇಡಮ್? ಅದು ಅಪ್ಪ ಈಗ ನೋಡಿ ಮಾತೇ ಬರೋದಿಲ್ಲ ಒಂದೊಂದ್ಸತಿ. ತುಂಬ ಜನ ನಿಮ್ಮ ಸಕ್ಸಸ್ಸನ್ನು ಎಂಜಾಯ್ ಮಾಡ್ತಿದ್ದಾರೆ, ಬಟ್ ನಿಮ್ಮ ಕಂಟೆಸ್ಟೆಂಟ್ಗಳು ಒಳಗಡೆ ಇದ್ದವರಿಗೆ ಗಿಲ್ಲಿ ವಿನ್ ಆಗಬಾರ್ದಿತ್ತು ಅನ್ನೋ ಒಂದು ಮಾತಿದೆ. ಸೊ ಅಶ್ವಿನಿ ಅವರು ವಿನ್ ಆಗಿ ಬಂದ ಮೇಲೂ
ಗಿಲ್ಲಿಗೆ ಯೋಗ್ಯತೆ ಇಲ್ಲ ಅಂದರೆ ಬಡವರ ಮಕ್ಕಳಿಗೆ ಕೊಡಬೇಕು ನಿಜ, ಬಡವರ ಥರ ಮುಖ ವಾಡ ಹಾಕಿರೋರಿಗೆ ಕೊಡೋದು ಎಷ್ಟು ಸರಿ ಅಂತ ಒಂದು ಪವರ್ ಟಿವಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಕೋಡ ಅಂತ ಏನಿರ್ತದೆ, ಮಕೋಡ ಹಾಕಂದ್ರೆ ಎಷ್ಟು ದಿನ ಬದುಕಕ್ಕಾಯ್ತದೆ, ಅದನ್ನೇ ನಾನು ಅವಾಗಿಂದ ಹೇಳ್ತಾ ಇರೋದು. ಮಕೋಡ ಯಾಮರ್ಸ ಬದುಕೋಕ್ಕಾಗಲ್ಲ ಮೇಡಮ್, ಅದು ನೋಡೋರನ್ನ ಜನರನ್ನ ಯಾಮರ್ಸಿ ಯಾವುದೇ ಕಾರಣಕ್ಕೂ ಬದುಕೋಕ್ಕಾಗಲ್ಲ. ಮಕೋಡ ಹಾಕೋರು ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ಅದು ಹಂಗಿದ್ದಿದ್ರೆ ಇಷ್ಟು ದಿನ ಯಾಕೆ ಉಳ್ಕೊತಿತ್ತು ನನಗೆ ಗೊತ್ತಾಗಲ್ವ ಮಕೋಡ ಹಾಕೊಂಡಿದಾರ ಇಲ್ವ, ಅದು ನಾನು ಒಪ್ಪಲ್ಲ ಮೇಡಮ್. ಅಂದ್ರೆ ಮಕೋಡ ಹಾಕೊಳ್ಳೋದು ಅದು ಹೆಂಗಿದ್ದೀವಿ ಹಂಗೆ ಇರೋದು ಕೆಲವ ಮೇಡಮ್, ಹೆಂಗಿದ್ದೀನಿ ಹಂಗೆ ಇರೋದು ಕೆಲವ ಮೇಡಮ್, ಎಲ್ಲ ಇಷ್ಟಪಡೋದು ಎಲ್ಲ ಇದು ಮಾಡೋದು. ಒಂದು ಕಡೆ ಕಾವು ಅಂತ ಹೇಳ್ತಾ ಇದ್ರಿ, ಕಾವ್ಯನ ಭೇಟಿ ಆದ್ರ ಬಂದ ಮೇಲೆ? ಹ್ಞೂ ಈಗ ಇದು ಅದೇ ಚಿನ್ನದ ಅಂಗಡಿಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದ್ರು, ಮಾತಾಡ್ಸು ಏನು ಮಾಡ್ತಿದ್ದೆ, ಏನು ಖುಷಿ ಆಯಿತು ಅಂತೆಲ್ಲ ಮಾತಾಡ. ಹೊರಗಡೆ ಬಂದಮೇಲೆ ಅವರೊಂದು ಪೋಸ್ಟ್ ಹಾಕ್ತಾರೆ, ನಿಮಗೊಂದು ಬೆಸ್ಟ್ ವಿಶಸ್ ಕೂಡ ಕಳಿಸ್ತಾರೆ, ಎಷ್ಟು ಖುಷಿ ಆಗುತ್ತೆ ಅಂತ? ಹ್ಞೂ ಸಖತ್ ಖುಷಿ ಆಯಿತು ಮೇಡಮ್. ಅದು ಅವರು ಪೋಸ್ಟ್ ಹಾಕಿ ಹಂಗೆಲ್ಲ ಬರೋದು, ಡೈರೆಕ್ಟ್ರಾಗಿ ನೋಡ್ತೀನಿ ಇಷ್ಟಪಡ್ತೀನಿ ಹಂಗೆಲ್ಲ ಬರೋದು ಸಖತ್ ಖುಷಿ ಆಯಿತು ಮೇಡಮ್ ಆ ಟೈಮಲ್ಲಿ. ಅಂದರೆ ನನ್ನ ಸಕ್ಸಸ್ನ ಅವರು ಅಷ್ಟು ಎಂಜಾಯ್ ಅಂದರೆ ಖುಷಿ ಪಟ್ಟಲ್ಲ. ಅವರು ಕಂಟೆಸ್ಟೆಂಟ್ ಒಬ್ರು, ಅವ್ರಿಗೂ ಬೇಜಾರು ಇದ್ದೇ ಇರ್ತದೆ, ನಾನು ಗೆಲ್ಲಬೇಕಿತ್ತು, ನಾನು ಹೋಗ್ಬೇಕಿತ್ತು ಅನ್ನೋದು. ಆ ಖುಷಿ ಅದಿಲ್ಲದೇ ಖುಷಿ ಪಡೋದಾಯ್ತಲ್ಲ, ಸೂಪರು. ನಿಮ್ಮದು ಕಾವ್ಯಂದು ಒಂದು ಬಾಂಡಿಂಗ್ ಹೆಂಗಿತ್ತಂದರೆ, ಹೊರಗಡೆ ಹೆಂಗೆಲ್ಲ ಪೋಟ್ರೆ ಆಗಿದೆ ಅಂತ ನಿಮಗೆ ಗೊತ್ತಾಗಿರುತ್ತಲ್ವಾ? ನೀವಿಬ್ಬರು ಪೇರು, ನೀವಿಬ್ಬರು ರಿಲೇಷನ್ಶಿಪ್, ಅಂದರೆ ನಿಮಗೆ ತುಂಬ ಇಷ್ಟ ಕಾವ್ಯ, ನೀವು ಕಾವ್ಯನ ತುಂಬ ಇಷ್ಟಪಡ್ತಾ ಇದ್ರಿ, ಅದು ಪ್ರತಿ ಸಲ ಒಂದೊಂದು ಸಿಚುವೇಶನಲ್ಲಿ ಆ ಥರ ಕ್ರಿಯೇಟ್ ಮಾಡ್ತಾ ಇದ್ರಿ ನೀವು. ಅಂದರೆ ಕಾವ್ಯನ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಒಬ್ಬ ಫ್ರೆಂಡಾಗಿ ಪ್ರೀತಿ ಇತ್ತು ಮೇಡಮ್. ಈಗ ಇನ್ ಕೇಸ್ ಮದುವೆ ಆಗುವ ಆಸೆ ಏನಾದರೂ ಇದೆಯಾ? ಅದೆಲ್ಲ ಇಲ್ಲ ಮೇಡಮ್, ಫ್ರೆಂಡ್ ಆಗಿದ್ದೀವಿ, ಫ್ರೆಂಡ್ ಆಗಿರ್ತೀವಿ ಅಷ್ಟೇ. ಇನ್ನು ವಂಶದ ಕುಡಿ ಬಗ್ಗೆ ಏನು ಹೇಳ್ತೀರಾ, ರಕ್ಷಿತನ ಬಗ್ಗೆ? ರಕ್ಷಿತಾ ಅವಳು ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ ಮೇಡಮ್, ತಾಯಿ ಒಂದು ಅಮ್ಮನ ನೋಡ್ದಂಗೆ ಆಯ್ತದೆ, ಅವಳು ನೋಡ್ರಿ ಅಕ್ಕ ಒಂದು ಅಮ್ಮ ಅದು ನೋಡ್ದಂಗೆ ಆಯ್ತದೆ ಅಂತ. ಯಾಕಂದರೆ ಅಷ್ಟು ಕೇರು ಮೇಡಮ್. ಒಂದು ಊಟ ತಿಂಡಿಲಿ ಏನಾರ ಸುಸ್ತಾಗಿ ಹುಷಾರಿಲ್ಲ ಅಂದರೆ ಅದನ್ನು ಕೇರ್ ಮಾಡೋದೆಲ್ಲ ಆಯ್ತಲ್ಲ ಮೇಡಮ್. ನೈಟು 12 ಗಂಟೆ ರಾತ್ರಿಗೆ ಏನಾರು ಮಾಡ್ಕೊಬೋ, ಹೊಟ್ಟೆ ಸಿಗ್ತದೆ, ಏನಾರ ಬಿಸಿ ಮಾಡಿಕೊಡು, ಅನ್ನ ತಂದ್ಕೊಡು ಅಂದ್ರೆ ತಂದ್ಕೊಡೋಳು ಮೇಡಮ್. ಅವರೊಂದು ಮಾತು ಹೇಳಿದ್ರು, ಗಿಲ್ಲಿ ಕರೆದ್ರೆ ಅವ್ರ ಊರಿಗೆ ಬರ್ತೀನಿ ನಾನು ಅಂತ. ಕರ್ದಿಲ್ವಾ ನೀವು? ಇಲ್ಲ, ಕರಿಬೇಕು ಮೇಡಮ್, ಕರಿತೀನಿ. ಕರಿತೀರಾ? ಪವರ್ ಟಿವಿ ಮೂಲಕ ಕರೀರಿ ಅವ್ರನ್ನ. ರಕ್ಷಿತಾ ಬಾ ಊರಿಗೆ, ಹಬ್ಬ ಕರಿತೀನಿ, ಈಗಲೂ ಬಾ, ಹಬ್ಬಕ್ಕೂ ಕರಿತೀನಿ, ಹಬ್ಬಕ್ಕೂ. ಅವ್ರು ಹೇಳಿದ್ರು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ, ಗಿಲ್ಲಿ ಕರ್ದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ. ನಾವೇನು ಕರಿಬೇಕಾ ಮೇಡಮ್, ಅವಳಿಗೆ ಇಷ್ಟ ಆಗ್ಬಿಟ್ರು ಬಂದೇ ಬಿಡ್ತಾಳೆ, ಹೋಗ್ಬೇಕು ಅನ್ಸರು ಬಂದ್ಬಿಡ್ತಾಳೆ ಅವಳು. ಬಟ್ ಎಲ್ಲೋ ಒಂದು ಕಡೆ ರಕ್ಷಿತಾ ನಿಮ್ಮ ವಿಚಾರದಲ್ಲಿ ಪೊಸೆಸಿವ್ ಆಗ್ತಾ ಇದ್ರ ಆಗಾಗ, ಕಾವ್ಯ ಜೊತೆ ಜಾಸ್ತಿ ನೀವು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ವಾ ಹೇಗೆ ಅಂತ? ಇಲ್ಲ, ಪೊಸೆಸಿವ್ ಅನ್ನೋದೆಲ್ಲ ಅಂದರೆ ಪೊಸೆಸಿವ್ ಅಂದರೆ ಆ ಥರ ತಮಾಷೆ ಥರನೇ. ಈಗ ಅದೇ ಕಾಲು ಹೇಳಿದ್ದು, ಈಗ ನಾನು ಹೆಂಗೆ ಮಾಡ್ತೀನಿ ಅದೇ ನಾನು ಎಲ್ಲ ಸತಿ ಹೇಳೋದು. ನಾನು ರಕ್ಷಿತನ ಈಗ ನಾನು ಹೆಂಗೆ ಇದ್ದೀನಿ, ರಕ್ಷಿತನೂ ಹಂಗೆ ಇರೋದು ಅಂತಲೇ ನಾನು ಯಾವಾಗಲೂ ಹೇಳೋದು. ಏನು ಬೇಕಾದ ಏನು ಅನ್ಸುತ್ತೆ ಅದು ಮಾತಾಡೋದು, ಅದೆಲ್ಲ ನೋಡಿದಾಗ ಹಂಗೆ ಅನಿಸ್ತಿರ್ಬೋದೇನೋ ಅಷ್ಟೇ. ಆ ಥರ ಏನಿಲ್ಲ, ಅವ್ರು ಮಾತಾಡಬಾರ್ದು ಇವ್ರು ಮಾತಾಡ್ಬೋದು, ಆ ಥರ ಏನಿಲ್ಲ ಮೇಡಮ್. ಹೊರಗಡೆ ಹೆಂಗೆ ಪೋಟ್ರೆ ಆಗುತ್ತಂದ್ರೆ, ಗಿಲ್ಲಿಗೆ ಕಾವ್ಯನ ಮೇಲೆ ಇಷ್ಟ, ರಕ್ಷಿತನಿಗೆ ನಿಮ್ಮ ಮೇಲೆ ಇಷ್ಟ ಅಂತ, ಆ ಥರ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಕ್ರಿಯೇಟ್ ಆಗಿತ್ತು. ಇದನ್ನ ನೋಡಿ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಈಗ ಬಂದು? ಅದೇ ನಗ, ಅದು ನಾವೇನೋ ಮಾಡಿದ್ರೆ ಅದೇನೋ ಆಗಿರ್ತದೆ. ಧ್ರುವಂತ್ ಬಗ್ಗೆ, ಯಾಕಂದ್ರೆ ಧ್ರುವಂತ್ ನಿಮಗೆ ಅಷ್ಟಕ್ಕಷ್ಟೇ ಆಗ್ತಿದ್ದು, ಬಟ್ ಧ್ರುವಂತ್ ನಿಮಗೆ ಒಂದು ವಿಶ್ ಮಾಡಿದ್ರು, ಒಳ್ಳೆ ಇಷ್ಟು ಅಭಿಮಾನ ವರ್ಗವನ್ನ ಗಳಿಸಿದಾನಲ್ವಾ, ಅದು ಅವನ ಕೆಪಾಸಿಟಿ ಅಂತ ಹೇಳಿದ್ರು. ಈಗ ಏನು ಹೇಳ್ತೀರಾ ಧ್ರುವಂತ್ ಬಗ್ಗೆ? ಈಗ ಮೇಡಮ್ ನಾನು ಮುಂಚೆನೂ ಅದೇ ಹೇಳ್ತಿದ್ದೋ, ಅಂದರೆ ಜಗಳ ಆಡುವಾಗ ಆಡ್ತಿದ್ದೋ, ಎಲ್ಲ ಮಾಡ್ತಿದ್ದೋ, ಡಿಸಿಪ್ಲಿನ್ ಪರ್ಸನ್. ನಂಗೆ ಸಖತ್ತಿದ್ದು ಧ್ರುವಂತಣ್ಣ. ನನಗೆ ಫಸ್ಟಿಂದನೂ ಪಟೇಲ್ರಿ ಅಂತಲೇ ಕರಿತಿದ್ದು. ಆ ಮೀಸೆ ಎಲ್ಲ ಬಿಟ್ಟಿದ್ನಲ್ಲ ಆವಾಗಿಂದ ಪಟೇಲ್ರಿ, ಅವಾಗಿಂದ ಬರುವವರೆಗೂ ಆಲ್ಮೋಸ್ಟು ನಾವು ಯಾವಾಗ ಜಗಳ ಆಡ್ದೇನೆ ಒಂದಾಗಿರ್ತೀವಿ ಅವಾಗೆಲ್ಲ ಪಟೇಲ್ರೇ ಅಂತಲೇ ಮಾತಾಡ್ಸಿದ್ದು. ಅಂದರೆ ಆ ಮನ್ಸ ಅಷ್ಟೊಂದು ಕ್ಲೀನು ಆಮೇಲೆ ಒಳ್ಳೆಯವನು ಮೇಡಮ್ ಧ್ರುವಂತಣ್ಣ. ರಘು, ನಿಮ್ದು ಟಾಮ್ ಆ್ಯಂಡ್ ಜೆರಿ ಹೆಂಗೆ ಸಿಕ್ಕಾಪಟ್ಟೆ, ಟಾಮ್ ಮತ್ತೆ ಜೆರಿದು ಸಿಕ್ಕಾಪಟ್ಟೆ ಅದರೊಂದು ಕ್ಲಿಪ್ ಕೂಡ ತೋರಿಸಿದ್ರು ನಿಮಗೆ, ಅದಕ್ಕಿಂತ ಡಬ್ಬಲ್ ಆಗಿದೆ ನಿಮ್ಮಿಬ್ಬರ. ಇವಾಗಲೂ ಹೋಗ್ತಾನೆ ಇದೆ ವೈರಲ್ಗಳು, ಹಂಗಂಗೆ ಮಾಡಿ ಬಿಡ್ತಾ ಇದ್ದಾರೆ. ಹೆಂಗೆ ಅನ್ಸುತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ನು? ರಘುವಣ್ಣ ನೋಡೋದಕ್ಕೂ ಅವ್ರು ಇರೋದಕ್ಕೂ ಸಂಬಂಧನೇ ಇಲ್ಲ. ರಘುವಣ್ಣ ನೋಡೋಕೆ ಮಾತ್ರ ರಗಡಾಗಿ ಹಂಗೆ ನೋಡ್ರು ಭಯ ಆಗೋಂಗೆ ಅವ್ರೆ ಅಷ್ಟು. ಆ ವ್ಯಕ್ತಿ ಹಂಗೆಲ್ಲ ಅವರು ಕಂಫರ್ಟ್ ಝೋನ್, ಅವರು ಫ್ರೆಂಡ್ ಆಗ್ಬಿಟ್ರೆ, ಅವ್ರ ಜೊತೆ ಚೆನ್ನಾಗಿದ್ಬಿಟ್ರೆ ಅವರು ಕಾಲು ಹೇಳಿದ್ರು ಜಾಸ್ತಿ ಇದು ಮಾಡಲ್ಲ. ಒಂದು ಟ್ರಿಗರ್ ಪಾಯಿಂಟ್ ಇರ್ತದೆ, ಅದು ಜಾಸ್ತಿ ಆಗ್ಬಿಟ್ರೆ ಮಾತಾಡ್ತಾರೆ, ಜಗಳ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡಲ್ಲ, ಜಾಲಿಯಾಗಿ ಅವರು ತಮಾಷೆ ಮಾಡಿಕೊಂಡು. ಒಂದು ಟೈಮಲ್ಲಿ ಚಪಾತಿ ಕೇಳಿದ್ರು ನಿಮ್ಗೆ ಒಂದು ತುಂಡು ಕೊಡಲ್ಲ, ಬೇಜಾರಾಗಿತ್ತ? ಹ್ಞೂ, ನನಗೂ ಹೊಟ್ಟೆ ಸಿಗ್ತೈತೆ ಪಾಪ, ಅವನಿಗೆ ನನಗಿಂತ ಹೊಟ್ಟೆ ಸಿಗ್ತದೆ ಬಿಡಿ. ಅವರು ಪಾಪ ಆ ಘಟ್ಟಕ್ಕೆ ಹೊಟ್ಟಸಿದ್ರೆ ಬಿಡ್ತಾರ ತಿಂತಾಯಿದ್ರು. ನನಗೂ ಹೊಟ್ಟೆ ಸಿಗ್ತಾ ಟೈಮಲ್ಲಿ ಕೇಳಿದೆ, ಆ ರಘುವಣ್ಣ ಏನು ಎಲ್ಲ ವಿಷಯದಲ್ಲೂ ಕಾಮಿಡಿ ಮಾಡ್ತಾರಲ್ಲ, ಇದರಲ್ಲೂ ಏನೋ ಕಾಮಿಡಿ ಮಾಡ್ತಾವನೆ, ಕೇಳ್ತಾವನೆ, ಅವ್ರು ಚಪಾತಿ ತಿಂದಿರ್ಬೇಕು ಇವನು ಅಂತ ಕೊಟ್ಟಿರಲ್ಲ.
ನಳ್ಳಿ ಮೂಲೆ ಕತೆ, ಒಂದು ಕಡೆ ನಳ್ಳಿ ಮೂಳೆಯನ್ನ ಒಂದು ವಿಡಿಯೋ ಮಾಡ್ತೀರಾ, ಒಂದು 10 ನಿಮಿಷದ್ದು ನೀವು ಯೂಟ್ಯೂಬಲ್ಲಿ ಬಿಡ್ತೀರಾ, ಇನ್ನೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ನಳ್ಳಿ ಮೂಳೆ ನೀವು ಒಬ್ಬರೇ ತಿಂತೀರಾ. ಹ್ಞೂ, ನನಗೆ ಅದು ಬಾಯಿ ಕೆಟ್ಟೋಗ್ಬಿಡುತ್ತೆ ಅಂತಾರಲ್ಲ, ಈ ಬಾಣ್ತಿರು ಇರ್ತಾರಲ್ಲ ಊರಲ್ಲಿ, ಅವ್ರು ಬಾಯಿ ಕೆಟ್ಟೋಗ್ಬಿಟ್ಟಿರ್ತದಲ್ಲ, ಹಂಗೆ ಈ ಬಸಿರಿ ಇರ್ತಾರಲ್ಲ ಪ್ರೆಗ್ನೆಂಟ್ ಲೇಡೀಸು, ಬಾಯಿ ಕೆಟ್ಟೋಗ್ಬಿಟ್ಟೈತೆ ಏನಾದ್ರು ತಗೋಬಾ ಮಟನ್ ತಂದು ಚಿಕನ್ ತಂದು ಕೊಡೋದು, ಹಂಗೆ ಒಳಗೆ ಇದ್ದು ಹೊರಗಡೆ ಗೊತ್ತೇ ಇಲ್ವಲ್ಲ. ಈಗ ಬೇಕನ್ನೋ ಒಂದು ಪಾನಿಪುರಿ ಗೋಬಿ ತಿನ್ಕೊಬರ್ಬೋದು ಆಚೆಗೆ ಹೋಗಿ, ಒಳಗಡೆ ಹಂಗೆ ಇಲ್ವಲ್ಲ. ಅನ್ನ ರೈಸ್ ಏನೇನು ಕೊಡ್ತಾರೆ ಅಷ್ಟೇ, ಅದರಲ್ಲೇ ಊಟ ಮಾಡಬೇಕು. ರಘುಗೆ ಆಸೆ ಇತ್ತು ನೀವೇನೋ ಒಂದು ಪೀಸ್ ಕೊಡ್ತೀರಾ ಅಂತ, ನೀವು ಕೊಟ್ಟಿಲ್ಲ. ಅವ್ರು ಚಪಾತಿ ಕೊಟ್ಟಿರಲ್ವಲ್ಲ. ಬಟ್ ಹೊಟ್ಟೆ ನೋವು ಆಮೇಲೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದೇ ಆಸೆಗೆಲ್ಲ ತಿನ್ನೋದೇನು ತಿಂದ್ಬಿಟ್ಟೆ, ಅವ್ರು ಕಣ್ಣು ಬೀಳ್ತಾ ಏನೋ ಗೊತ್ತಿಲ್ಲ. ಅವತ್ತು ನಾನು ಪಟ್ಟವನ್ನೆಲ್ಲ ಪಾಡವತ್ತು ನಲಿ ಮೂಳೆ ನೆನೆಸ್ಕೊಂಡ್ರೆ ಒಂಥರ ತಲೆಯೆಲ್ಲ ಸುತ್ತಿತ್ತು. ಸೊ ಈಗ 50 ಲಕ್ಷ ನಿಮ್ಮ ಕೈ ಸೇರಿದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಗಿಲ್ಲಿ? ಅದೇ ಮೇಡಮ್, ಜಮೀನು ತಗೋಬೇಕು ಅಂತ ಆಸೆ ನನಗೆ. ಜಮೀನು ತಗೊಂಡು ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಆ ಥರ ಆಸೆ. ಓಕೆ, ಅಪ್ಪ ಏನಂತಾರೆ? ಅಂದರೆ ಏನಾದರೂ ಹೇಳಿದ್ದೀರಾ 50 ಲ್ಯಾಕ್ಸಲ್ಲಿ ಇದು ಮಾಡು ಅದು ಮಾಡು, ಏನು ಸಜೆಷನ್ ಕೊಟ್ಟವರ? ಇಲ್ಲ ಮೇಡಮ್, ಪಾಪ ಅವ್ರು ಏನಿಲ್ಲ ಮೇಡಮ್. ಕರೆಕ್ಟ್ ಟೈಮ್ ಊಟ ಮಾಡಪ್ಪ, ಎಲ್ಲಿದೆಯಪ್ಪ, ನಿದ್ದೆ ಮಾಡಪ್ಪ ಚೆನ್ನಾಗಿ, ಯಾಕಪ್ಪ ಹಿಂಗೆ ಇದ್ರಲ್ಲಿ ನೋಡ್ತಕ್ಕನಪ್ಪ ವೀಡಿಯೋದಲ್ಲಿ, ಇದರಲ್ಲಿ ನ್ಯೂಸಲ್ಲಿ ಇಂಟರ್ವ್ಯೂಲ್ಲಿ ಕಣ್ಣೆಲ್ಲ ಒಳಕೋಗ್ಬಿಟ್ಟವಲ್ಲಪ್ಪ, ಊಟ ಮಾಡ್ದಪ್ಪ ಅಂತಲೇ ಕೇಳೋದು. ಇನ್ನು ದುಡ್ಡು ತಕ್ಕಂಡು ಅದು ಮಾಡು ಇದು ಮಾಡು. ಈಗ ಫಾರ್ಮ್ ಹೌಸ್ ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾವ ಥರ ಪ್ಲಾನ್ ಹಾಕ್ಕೊಂಡಿದ್ದೀರಾ? ಅದು ಇನ್ನೂ ಪ್ಲಾನ್ ಇಲ್ಲ ಮೇಡಮ್, ಆಸೆ ಐತೆ ಅಷ್ಟೇ. ಈಗ ನಿಮ್ಮ ತಾಯಿ ಒಂದು ಬೈಟ್ ಕೊಡಬೇಕಾದ್ರೆ ಹೇಳ್ತಾರೆ, ಅಂದರೆ ಮದುವೆ ವಿಚಾರ ಬರುತ್ತೆ, ಹೌದು ಈಗ ನಮಗೆ ಟೆನ್ಷನ್ ಶುರುವಾಗಿದೆ, ಅವ್ನು ಯಾರು ಇಷ್ಟಪಡ್ತಾನೋ ಅವನ್ನ ಮದುವೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ನಿಮ್ಮ ಅಮ್ಮ ಹೇಳ್ತಾರೆ. ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರಾ ಗಿಲ್ಲಿ? ಇಲ್ಲ ಮೇಡಮ್. ಅಯ್ಯೋ ಮೇಡಮ್, ನಿಜವರು ಇಲ್ಲ. ನೀವು ನೋಡೋದು, ನಾನು ಹಿಂಗೆ ನೋಡಿ ನಿಮ್ಮ ಸ್ಮೈಲ್ ಮಾಡೋದು, ಏನೋ ಡೌಟಲ್ಲಿ ಏನೋ ಇರ್ಬೋದೇನೋ ಅಂತ, ಅದೆಲ್ಲ ಇಲ್ಲ. ಅಂದರೆ ಯಾವ ಥರ ಹುಡುಗಿನ ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ ಗಿಲ್ಲಿ? ಕ್ವಾಲಿಟೀಸ್ ಅದೇ, ನಮ್ಮ ಮನೆ ನಮ್ಮ ಫ್ಯಾಮಿಲಿಗೆ ಹೊಂದ್ಕೊಂಡು, ನಮ್ಮ ಅಪ್ಪ ನಮ್ಮ ಅವ್ನಿಗೆ ನಮ್ಗೆ ಹೊಂದ್ಕೊಂಡು, ಮನಸ್ಸು ಮುಖ ಎರಡು ಚೆಂದಾಗಿರೋ ಹುಡುಗಿ ಸಿಕ್ಕರೆ ಸಾಕು. ಗಿಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಬಂದವರು, ಈಗ ಅವಕಾಶಗಳು ಇನ್ನೂ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ನಿಮಗೆ. ಸೊ ಯಾವ ಥರ ಕಥೆನ ಕನ್ನಡ ಚಲನಚಿತ್ರ ರಂಗಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಒಂದು ಲೈನ್ ಐತೆ, ಅದು ಡೆವಲಪ್ ಮಾಡಬೇಕು, ಅದು ಬರೀಕೆಲ್ಲ ಕೂತ್ಕೋಬೇಕು. ಕತೆ ಪ್ರಾಪರಾಗಿ ಇನ್ನೂ ರೆಡಿ ಮಾಡಿಲ್ಲ ಮೇಡಮ್, ಕೂತ್ಕೋಬೇಕು. ಅದಕ್ಕೆ ಅದು ಗೊತ್ತಲ್ಲ ಮೇಡಮ್, ಈಗ ಪ್ರೊಸೆಸ್ ಹೆಂಗಿರ್ತದೆ ಅಂತ. ಈಗ ಒಂದು ಸಿನಿಮಾ ಮಾಡ್ತೀನಿ, ಕತೆ ಬರೀತೀನಿ ಅಂತ ಕೂತ್ಕೊಂಡ್ರೆ ಒಂದು ಅಷ್ಟು ದಿನ ಅದಕ್ಕೆ ಕೂತ್ಕೋಬೇಕು, ಎಲ್ಲ ಬಿಟ್ಟು ಅದಕ್ಕೆ ಅಂತಲೇ ಕೂತ್ಕೋಬೇಕು. ಇದರ ಜೊತೆಗೆ ಆ್ಯಕ್ಟಿಂಗಿಗೆ ಅಥವಾ ಸಿನಿಮಾದಲ್ಲಿ ನಟಿಸಿ ಅಂತ ಏನಾದರೂ ಫೋನ್ ಕಾಲ್ ಬರೋಕ್ಕೆ ಶುರು ಆಗಿದೆಯಾ ಗಿಲ್ಲಿಗೆ? ಅದೇ ತುಂಬ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇರ್ತದೆ, ನಮ್ಮ ಸಿನಿಮಾ ಒಂದೈತೆ ಮಾಡಿ ಹಂಗೆ ಹಿಂಗೆ ಅಂತ. ಅದು ಗೊತ್ತಿಲ್ಲ ಮೇಡಮ್, ಅದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಒಂದಿಷ್ಟು ಬಾಗಿಲುಗಳು ಓಪನ್ ಆಗ್ಬಿಟ್ಟವೆ ಜೀವನದಲ್ಲಿ, ಯಾವ ಬಾಗಿಲಲ್ಲಿ ಹೋದ್ರೆ ಏನಾಯ್ತದೆ, ಹೆಂಗೆ ಏನು ಅಂತ ಗೊತ್ತಿಲ್ಲ ಮೇಡಮ್. ಅದು ಇನ್ನೂ ನಡೀತಾನೆ ಐತೆ ಮೇಡಮ್. ಏನು ಮಾಡೋದು ನೆಕ್ಸ್ಟ್? ಇಷ್ಟು ಸೀಸನ್ಗಳಲ್ಲಿ ಗಿಲ್ಲೇ ಅನ್ಸುತ್ತೆ, ಅಂದರೆ ಒಂದು ವಿನ್ ಆದಮೇಲೆ ಎಲ್ಲರನ್ನ ಭೇಟಿ ಆಗೋದು ಅಥವಾ ಈ ಥರ ಪೊಲಿಟಿಷಿಯನ್ಸ್ಗಳನ್ನಾಗಿರ್ಬೋದು, ಸ್ಟಾರ್ಗಳನ್ನು ಭೇಟಿ ಆಗೋದು ಇದೇ ಮೊದಲ ಸಲ. ಯಾರು ಈ ರೇಂಜಿಗೆ ಯಾರು ಹೋಗಿ ಭೇಟಿ ಆಗಿಲ್ಲ. ಇದೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರಿ ನೀವು? ಅದು ಗೊತ್ತಾದಾಗ, ಈಗ ಆಚೆಗೆ ಬಂದು ಹಿಂಗೆಲ್ಲ ಅಂತ ಗೊತ್ತಾದಾಗ, ಈಗ ಒಬ್ಬೊಬ್ಬರನ್ನೇ ನೋಡಿ ಅವ್ರ ಆಶೀರ್ವಾದ ತಗೊಂಡು ಮೀಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮೇಡಮ್. ಇನ್ನು ಜನಗಳು, ನನಗೆ ಎಷ್ಟು ಜನಗಳು ಅವ್ರನ್ನೆಲ್ಲ ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಐತೆ ಮೇಡಮ್. ತುಂಬ ದೊಡ್ಡ ಚೈನ್ ಎಲ್ಲ ಹಾಕ್ಕೊಂಡಿದ್ರಿ ಇವತ್ತು, ಯಾರು ಕೊಟ್ಟರು? ಅದು ಇದು ಹಾಕಿದ್ದು ಅಷ್ಟೇ. ಕೊಟ್ಟಿದ್ದ ಶರವಣ ಅವರು ಕೊಟ್ರ ನಿಮಗೆ ಚೈನು? ಇಲ್ಲ ಅದು ಕೊಟ್ಬಿಟ್ಟೆ, ಹಾಕಿದ್ದು ಅಷ್ಟೇ. ಅಲ್ಲಿ ವಿನಯ್ ಅಲ್ಲ, ಒಂದ್ಸಲ ಕುತ್ತಿಗೆ ಹಾಕಿದಾಗ ನನಗೆ ಅಂತ ಫೀಲ್ ಆಗೋಗಿತ್ತ? ಆಯಿತು, ಇಷ್ಟೊಂದು ಹಾಕ್ಬಿಟ್ರಲ್ಲಪ್ಪ, ಈ ಚಿನ್ನದ ರೇಟ್ ಬೇರೆ ಜಾಸ್ತಿ ಐತೆ ಅಂತ ನನಗೆ ಒಳಗೆಲ್ಲ ಹಾಕೊಂಡು ಗುಂಡಿ ಎಲ್ಲ ಹಾಕೋಬಿಟ್ಟೆ, ಏನೋ ಕೊಟ್ಟವರು ಬಿಡು ಅಂತ. ಆಮೇಲೆ ನಾನೇ ಕೊಟ್ಬಿಟ್ಟು ಬಂದೆ. ಗಿಲ್ಲಿ, ನಿಮ್ಮ ಇದರಲ್ಲಿ ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಬರ್ತಾ ಇದೆ. ನಿಮ್ಮ ಹೆಸರನ್ನು ಗಿಲ್ಲಿ 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 ಅಂತ ಇಟ್ಕೊಂಡು ಡ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ ರೀಲ್ಸಲ್ಲಿ. ಆಮೇಲೆ ದೊಡ್ಡಮ್ಮ ದೋಸೆ ಕೊಡಾಗಿರ್ಬೋದು, ರಘುದು ತಲೆಯಲ್ಲಿ ಒಂದು ಕೂದಲಿಲ್ಲ ಆ ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಾಂಗ್ ನೀವು ಹೇಳಿದಂಥದ್ದು ಪ್ರತಿಯೊಂದು ಕೂಡ ಸಾಂಗ್ಸ್ ಆಗ್ತಿದೆ. ಅದೆಷ್ಟು ಖುಷಿ ಆಯಿತು ಅಂತ ಹೇಳಿ ನಿಮಗೆ ನೋಡಿದಾಗ, ಪರ್ಸ್ನಲಿ ಬಂದೆಲ್ಲ ಅಬ್ಸರ್ವ್ ಮಾಡಿದಾಗ? ಮೇಡಮ್, ಆ ಸಾಂಗ್ ಮಾಡೋಕೆ ಅಷ್ಟು ಟೈಮ್ ಕೊಟ್ಟು ಮಾಡ್ತಾರಲ್ಲ ಮೇಡಮ್, ಅವರು ಗ್ರೇಟ್ ಮೇಡಮ್, ಸತ್ಯವಾಗ್ಲು ಅವ್ರಿಗೆ ಚಿರಋಣಿ. ರ್ಯಾಪ್ ಸಾಂಗ್ ಎಲ್ಲ ಆಗಿದೆ. ಆ ಟೈಮ್ ಕೊಟ್ಟು ಮಾಡಿ, ಅದಕ್ಕೇನೋ ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡಿ, ನಾವು ಮಾತಾಡೋದು, ನಾವು ಡೈಲಾಗ್ ಹೇಳೋದು, ಇದೆಲ್ಲ ಸಾಂಗ್ ಆಯ್ತದೆ ಅಂದರೆ ಪ್ರತಿಯೊಂದೂ ಹೆಂಗೆಲ್ಲ ಈ ಒಳಗಡೆ ಒಂಥರ ಎಂಟರ್ಟೈನ್ಮೆಂಟ್ ಅಂದ್ರೆ ಹೊರಗಡೆ ಇನ್ನೂ ಒಂಥರ ಎಂಟರ್ಟೈನ್ಮೆಂಟ್ ಮಾಡೋರಲ್ಲ, ಅವ್ರು ಗ್ರೇಟ್ ಮೇಡಮ್. ಬಿಗ್ ಬಾಸ್ ಮನೆಯೊಳಗಡೆ ಕಂಟೆಸ್ಟೆಂಟ್ಗಳಲ್ಲಿ ಒಂದಿಷ್ಟು ಜನಕ್ಕೆ ಅಸಮಾಧಾನ ಇದೆ, ಗಿಲ್ಲಿ ಫಸ್ಟ್ ಬಂದಿರೋದು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಕಂಟೆಸ್ಟೆಂಟ್ ಆಗಿ ಎಲ್ರಿಗೂ ಒಂದು ಬೇಜಾರು ಇರ್ತದಲ್ಲ ಮೇಡಮ್. ಈಗ ನೀವು ಕಂಟೆಸ್ಟೆಂಟ್ ಆಗಿದ್ರೆ ನಿಮಗೂ ಆಸೆ ಇರೋದು ನಾನು ಗೆಲ್ಲಬೇಕು ಅಂತ. ಗೆಲ್ಲದೆ ಇದ್ದಾಗ ಎಲ್ರಿಗೂ ಬೇಜಾರು ಆಗೇ ಆಯ್ತದೆ. ಈಗ ನಾನಿಲ್ಲ ಅಂದರೆ ನನಗೂ ಬೇಜಾರು ಆಗೇ ಆಗೋದು ಆ ಥರ.
ಈಗ ನೀವು ಅಲ್ಲಿ ಮಾತು ಹೇಳಿರ್ತೀರಾ, ನನ್ನ ಇನ್ಸ್ಟಾದಲ್ಲಿ 1 ಮಿಲಿಯನ್ ಆಗಬೇಕು, ಅದೇ ನನಗೆ ದೊಡ್ಡ ಆಸೆ ಅಂತ ಹೇಳಿರ್ತೀರಾ. ನೀವು ಬರೋದ್ರೊಳಗಡೆ 1 ಮಿಲಿಯನ್ ದಾಟಿರುತ್ತೆ. ಅದೆಷ್ಟು ಖುಷಿ ಕೊಡ್ತಾ ಇದೆ ಮೇಡಮ್. ಸುಮ್ಮನೆ ನೋಡಿ, ಅದೇನೋ ಅಂತಾರಲ್ಲ, ಇದು ಏನು ಅಂದ್ಕೊಂಡಿದ್ದೆಲ್ಲ ನೀವು ಹೇಳಿದ್ದೆಲ್ಲ ಆಗೈತೆ, ಅಂದ್ಕೊಂಡಿದ್ದೆಲ್ಲ ಆಗೈತೆ, ಅದು ನೋಡಿ, ಅದು ಸುಮ್ಮನೆ ಒಳಗಡೆ ಮಾತಾಡಿದ್ದು ನನಗೆ ಗೊತ್ತಿತ್ತು, ನನಗೆ ಅನಿಸಿತ್ತು, ನಾನು ಫಿಕ್ಸ್ ಆಗಿದೆ ಆಗಿರಲ್ಲ, ಅಷ್ಟೊಂದೆಲ್ಲ ಆಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಹೊರಗಡೆ ಬಂದ್ಮೇಲೆ ನಮ್ಮ ಕಳಪುಟ್ಟಿ ಅವಳಲ್ಲಿ ಇವಳು ಸ್ಪಂದನ, ಅವಳು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಮುಗಿದ ತಕ್ಷಣ ಇನ್ನಾದ ಅಂತ ಗೊತ್ತಾದ ತಕ್ಷಣ ಅಲ್ಲ ಆದ್ಮೇಲೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು, ಇಲ್ಲಿ ನಿಂದು ಇನ್ಸ್ಟಾಗ್ರಾಮ್ ನೋಡಿದ್ದೆ ನೀನು, ನಾನು ಏನಾಗೈತೆ ಏನು ಅಂತ ನಾನು ನನ್ನ ಮೈಂಡಲ್ಲಿ ಏನಿತ್ತು, ಬ್ಲಾಕ್ ಕಿಕ್ ಹಾಕ್ಬಿಟ್ಟಿದ್ದೇನೋ, ನಾನು ಮಾತಾಡ್ತಿದ್ದಲ್ಲ ಮೊದಲೇ ಇನ್ಸ್ಟಾಗ್ರಾಮು ಫಾಲೋವರ್ಸು ಅಂತ, ಬ್ಲಾಕ್ ಕಿಕ್ ಆಗ್ಬಿಟ್ಟಿದ್ದೇನೋ ಅಂತ ನಾನು. ಆಮೇಲೆ ನೋಡ್ರು ಅವಳು ತೋರಿಸಿದ್ಲು, ಹಿಂಗಾಗೈತೆ ನೋಡು, ಅಯ್ಯಪ್ಪ, ನಾನು ಆಮೇಲೆ ಚೆಕ್ ಮಾಡ್ತಿದ್ದು ನಂದ ಅಂತ ಹೇಳ್ಸತಿ. ಕೊನೆಯದಾಗಿ ಡಾಗ್ ಸತೀಶ್ ಅವರು, ನೀವು ಗೆಲ್ಲದವರಿಗೆ ಇಷ್ಟನೇ ಇಲ್ಲ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಚೆನ್ನಾಗಿರೋಣ, ಒಳ್ಳೇದಾಗಲಿ. ಯಾಕಂದ್ರೆ ನಿಮ್ಮ ಅಭಿಮಾನಿಗಳೆಲ್ಲ ಅದನ್ನೊಂಥರ ಬೇರೆ ತರ ಟ್ರೋಲ್ ಮಾಡ್ತಾ ಇದ್ರು. ಸೊ ಅವರಿಗೋಸ್ಕರ ಏನು ಹೇಳ್ತೀರಾ, ನಿಮ್ಮ ಅಭಿಮಾನಿಗಳ ಪರವಾಗಿ ನೀವೇನು ಹೇಳ್ತೀರಾ? ಅದೇ ಮೇಡಮ್, ಅವ್ರಿಗೆ ಒಳ್ಳೇದಾಗ್ಲಿ ಅಷ್ಟೇ. ಓಕೆ, ಒಳ್ಳೇದಾಗ್ಲಿ. ಇಲ್ಲಿ ನಮ್ಮ ಪವರ್ ಟಿವಿ ಜೊತೆಗಿದ್ದು ಇಷ್ಟು ಹೊತ್ತು ನಿಮ್ಮ ಒಂದಿಷ್ಟು ಜರ್ನಿಯ ಜೊತೆಗೆ ನಿಮ್ಮ ಲೈಫ್ ಹೆಂಗ್ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಬಂದ ತನಕ ನಿಂತಿದೆ, ಮುಂದೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಸೂಕ್ಷ್ಮವಾಗಿ ನಮಗೆ ಹೇಳಿದ್ದೀರಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ಗೆ ಬರಲಿ, ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಳವಳ್ಳಿ ನಟರಾಜ್ ಅಂದರೆ ಈಗಿನ ಗಿಲ್ಲಿ ನಟ ಅವರ ಮನದಾಳದ ಮಾತು. ಬಿಗ್ ಬಾಸ್ ವಿನ್ ಆಗಾಗಿದೆ, ಸೊ ಕಪ್ ಅವರ ಕೈಯಲ್ಲಿದೆ. ಜೊತೆಗೆ ಅವರು ಒಂದಿಷ್ಟು ಕನಸುಗಳನ್ನು ಹೊತ್ತು ಮುಂದೆ ಏನು ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿದ್ದಾರೆ. ಅವರೆಲ್ಲ ಕನಸುಗಳು ನನಸಾಗಲಿ ಅನ್ನೋದೇ ಪವರ್ ಟಿವಿ ಆಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.